Hello, good afternoon everybody. Welcome to the class. Welcome to Karnataka Academy's YouTube channel. So class ಕೇಳಕ್ಕೆ ರೆಡಿ ಇದ್ದೀರಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಪೊಯೆಟ್ರಿ ಕಾಂಪ್ರಹೆನ್ಷನ್ನ ಪ್ಲಸ್ ಕ್ಲಾಸಲ್ಲಿ ಮಾಡಿದೆ. ನೀವು ಕೆಲವೊಂದಷ್ಟು ಜನಕ್ಕೆ ಯು ಹ್ಯಾವ್ ಎ ಲಾಟ್ ಆಫ್ ಯು ಫೈಂಡ್ ದಿಸ್ ವೆರಿ ಡಿಫಿಕಲ್ಟ್, ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತು. ಬಿಕಾಸ್ ದ ಲ್ಯಾಂಗ್ವೇಜ್ ಇಸ್ ಕ್ವೈಟ್ ಡಿಫ್ರೆಂಟ್ ಅಲ್ವಾ? ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ಯೂಟ್ಯೂಬ್ ಕ್ಲಾಸಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ಟಿಪ್ಸ್ ನಾನು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಂದ್ಸಲ ಡಿಸ್ಕಸ್ ಮಾಡ್ತೀನಿ. ನಿಮಗೂ ನೀಟಾಗಿ ಕೂರತ್ತೆ ತಲೆಯಲ್ಲಿ. ಟಿಪ್ಸ್ ಏನೇನು ಪೊಯೆಟ್ರಿ ಕಾಂಪ್ರಹೆನ್ಷನ್ಗೆ ಯೂಸ್ ಮಾಡಬೇಕಾಗಿರೋ ಟಿಪ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಜೊತೆಗೆ ಒಂದು ಎರಡು ಎಕ್ಸಾಂಪಲ್, ಟೈಮ್ ಎಷ್ಟು ಸೆಟ್ ಆಗುತ್ತೋ ಅಷ್ಟು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಆರ್ ಯು ರೆಡಿ ಇದ್ದೀರಾ? ಸೊ ಅದಕ್ಕೂ ಮುಂಚೆ wait for a second. ಸೊ 1,000 ಗ್ರಾಮ ಆಡಳಿತಾಧಿಕಾರಿ ಪೋಸ್ಟನ್ನ ಕಾಲ್ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೀವೇನಾದರೂ ಆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಅದಕ್ಕೆ ಕೂಡ ಕ್ಲಾಸಸ್ಗಳು ಶುರುವಾಗ್ತಾ ಇದೆ. ಮುಲ್ತಾನಿ ಸರ್, ಪೂಜಾರಿ ಸರ್ ಮತ್ತು ಸಂಜೀವ್ ಸರ್ ಅದರ ರಿಲೇಟೆಡ್ ಸಿಲೆಬಸ್ನ ಕವರ್ ಮಾಡಿಕೊಡ್ತಾರೆ. ನೀವು ಆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಕರ್ನಾಟಕ ಆ್ಯಪಲ್ಲಿ ಹೋಗಿ ಜಾಯ್ನ್ ಆಗೋದಕ್ಕೆ ನಿಮಗೆ ಇವಾಗ ಡೈರೆಕ್ಟಾಗಿ ಕರ್ನಾಟಕ ಆ್ಯಪಲ್ಲೇ ಆಪ್ಷನ್ ಇದೆ, ಅಲ್ಲೇ ಹೋಗಿ ನೀವು ಜಾಯ್ನ್ ಆಗ್ಬೋದು. ಸೊ ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್ಕಿಗೆ ಮೂವ್ ಆಗೋಣ. ಐ ಆಮ್ ಆಡಿಬಲ್ ಟು ಯು ರೈಟ್? ಇಸ್ ದರ್ ಇಸ್ ಎನಿ ಇಶ್ಯೂ? ಸೊ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ ನಾನು ಮಾತಾಡ್ತಾ ಇರೋದು. ಇಫ್ ದರ್ ಇಸ್ ಎನಿ ಇಶ್ಯೂ ಪ್ಲೀಸ್ ಲೆಟ್ ಮೀ ನೋ. ಸೊ ದೆನ್ ಐ ವಿಲ್ ಮೂವ್ ಆನ್. ಟಿಪ್ಸ್ ಫಾರ್ ಪೊಯೆಟ್ರಿ ಕಾಂಪ್ರಹೆನ್ಷನ್. ಸೊ ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ನಾನು ಆಲ್ರೆಡಿ ತುಂಬ ಸಲ ಹೇಳಿದೆ. ಪೊಯೆಟ್ರಿ ಲ್ಯಾಂಗ್ವೇಜು, ಪ್ರೋಸ್ ಲ್ಯಾಂಗ್ವೇಜು, ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಪೊಯೆಟ್ರಿಗೆ ಮತ್ತು ಪ್ರೋಸ್ಗೆ. ಯಾಕೆ ಅಂದರೆ ಪೊಯೆಟ್ರಿಯಲ್ಲಿ ಸಿಂಬಲ್ಸ್ನ ಮಾತ್ರ ಯೂಸ್ ಮಾಡ್ತಾರೆ, ಏನೂ ಡೈರೆಕ್ಟಾಗಿ ಹೇಳಲ್ಲ ಪೊಯೆಟ್ರಿಯಲ್ಲಿ. ಅವ್ರು ಹೇಳೋದನ್ನೆಲ್ಲ ತುಂಬ ಮಲ್ಟಿಪಲ್ ಮೀನಿಂಗ್ ಇರೋ ಪದಗಳನ್ನ ಯೂಸ್ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಎ ಲಾಟ್ ಆಫ್ ಮೀನಿಂಗ್ ಥ್ರೂ ದ ಲೈನ್ಸ್ ರಿಟನ್ ಬೈ ಪೊಯೆಟ್ ಬರೆದಂತಹ ಲೈನಲ್ಲಿ ಇರುವಂತಹ ಹಲವು ಅರ್ಥಗಳನ್ನು ಹುಡ್ಕೋವಂತಹ ಕೆಲಸವನ್ನು ನಾವು ಇಲ್ಲಿ ಮಾಡಬೇಕಾಗತ್ತೆ. ಸೊ ಪ್ರಶ್ನೆಗಳು ಕೂಡ ಕಂಪೇರ್ ಟು ಪ್ರೋಸ್ ಕಾಂಪ್ರಹೆನ್ಷನ್ಗೆ ಕಂಪೇರ್ ಮಾಡಿದಾಗ ಪ್ರಶ್ನೆಗಳು ಕೂಡ ತುಂಬ ಅಪ್ಲೈಡ್ ಆಗಿರುತ್ತೆ. ಕಾಂಟೆಕ್ಸ್ಟ್ ಮೇಲೆ ಕ್ವಶನ್ಗಳನ್ನ ಕೇಳಿರ್ತಾರೆ. ಕಾಂಟೆಕ್ಸ್ಟ್ ಅಂದರೆ ಏನು ಸನ್ನಿವೇಶದ ಮೇಲೆ, ಏನು ವಿಷಯದ ಮೇಲೆ ನಡೀತಾ ಇದೆ ಅನ್ನೋದ್ರ ಮೇಲೆ ಪ್ರಶ್ನೆಗಳಿರುತ್ತೆ. ಥೀಮ್ ಮೇಲೆ ಪ್ರಶ್ನೆಗಳು ಅರೈಸ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಕ್ವಶನ್ಗಳು ಪೊಯೆಟ್ರಿಯಲ್ಲಿ ಬರದೇ ಇರೋದ್ರಿಂದ ನಿಮಗೆ ಅದು ಸ್ವಲ್ಪ ಬಿಟ್ ಪ್ರಾಬ್ಲಮೆಟಿಕ್ ಅಂತ ಅನ್ನಿಸ್ಬೋದು. ಬಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ನಾನು ಇನ್ನೂ ಡೀಟೇಲಾಗಿ ಮಾಡಿದ್ದೀನಿ ಇದನ್ನು. ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಎಕ್ಸಾಂಪಲ್ಸ್ನ ಅಲ್ಲಿ MCQs ಮೂಲಕ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಲೆಟ್ಸ್ ಮೂವ್ ಆನ್. ಏನೇನು ಟಿಪ್ಸ್, ಏನೇನು ತಲೆಯಲ್ಲಿ ಇಟ್ಕೋಬೇಕು ನೀವು ಒಂದು ಪೊಯಮ್ನ ಓದಬೇಕಾದ್ರೆ ಮತ್ತು ಅದು MCQsನ ಅದಕ್ಕೆ ರಿಲೇಟೆಡ್ ಆದಂತಹ MCQsನ ಸಾಲ್ವ್ ಮಾಡಬೇಕಾದ್ರೆ ಅಂತ ಅಂದರೆ, ರಿಯಲೈಸ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಸ್ ವಿತ್ ಎನಿ ಪೊಯಮ್ ವಿಲ್ ನಾಟ್ ಕಮ್ ಆಫ್ಟರ್ ಒನ್ ರೀಡಿಂಗ್. ಒಂದು ರಿಯಲೈಸ್ ಏನು ಮಾಡ್ಕೋಬೇಕು, ಒಂದೇ ರೀಡಿಂಗ್ಗೆ ನೋಡಿದ ತಕ್ಷಣ ಒಂದು ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ನೀವೇನು ಮಾಡಬೇಕು, ಆ ಕೆಪಾಸಿಟಿನ ಬಿಲ್ಡ್ ಮಾಡಬೇಕು. ಎಕ್ಸಾಮ್ ಹಾಲಲ್ಲಿ ನಿಮ್ಗೆ 10 ಸಲ ಓದೋಕ್ಕೆ ಟೈಮ್ ಇರೋದಿಲ್ಲ, ಇರಲ್ಲ ಅಲ್ವಾ? ಸೊ ಟೈಮ್ ಲಿಮಿಟೇಷನ್ ಇರುತ್ತೆ. ಹಾಗಾಗಿ ಪೊಯೆಟ್ರಿ ಕಾಂಪ್ರಹೆನ್ಷನ್ ಅಂತಹ ಡಿಫಿಕಲ್ಟ್ ಟಾಪಿಕ್ನ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಕ್ವಿಕ್ಕಾಗಿ ಒಂದೇ ಓದಿಗೆ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಿಮಗೆ ಬಿಲ್ಡ್ ಆಗುತ್ತೆ. ಅದು ಬಿಲ್ಡ್ ಆಗೋ ತನಕ ನೀವು ಪ್ರಾಕ್ಟೀಸ್ ಅಷ್ಟೇ ಮಾಡಬೇಕು, ಅದಕ್ಕೆ ಬೇರೆ ಇನ್ನೇನು ಸೊಲ್ಯೂಷನ್ ಇಲ್ಲ. ಸೊ ರಿಯಲೈಸ್ ಏನು ಮಾಡ್ಕೋಬೇಕು ನೀವು ಅಂತ ಅಂದರೆ, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಸ್ ವಿತ್ ಎನಿ ಪೊಯಮ್ ವಿಲ್ ನಾಟ್ ಕಮ್ ಆಫ್ಟರ್ ಒನ್ ರೀಡಿಂಗಿಗೆ ಬರಲ್ಲ ನಿಮಗೆ. ಹಾಗಾಗಿ ತುಂಬ ಗಾಬರಿ ಆಗಕ್ಕೆ ಹೋಗಬೇಡಿ, ಕಷ್ಟ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಮಲ್ಟಿಪಲ್ ಟೈಮ್ಸ್ ಓದಿ ಅದನ್ನು ಈಸಿ ಮಾಡ್ಕೊಳ್ಳಿ. ದೆನ್ ಯೂಸ್ ಕ್ಲೂಸ್ ಫ್ರಮ್ ದ ಪೊಯಮ್ಸ್ ಟೈಟಲ್. ಸಮ್ಟೈಮ್ಸ್ ಟೈಟಲ್ಗಳನ್ನ ಕೊಟ್ಟಿರ್ತಾರೆ ಪೊಯಮಲ್ಲಿ. ಸೊ ಟೈಟಲ್ ಅಫ್ಕೋರ್ಸ್ ಕ್ಯಾಚಿ ಆಗಿರುತ್ತೆ, ಸಮ್ಟೈಮ್ಸ್ ಡೈರೆಕ್ಟ್ ಆಗಿರುತ್ತೆ. ಟೈಟಲ್ ನೋಡಿದ ತಕ್ಷಣ ಈ ಪದ್ಯದ ಕಾಂಟೆಕ್ಸ್ಟ್ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆಗುವಂತಹ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಳ್ಳಿ.
ಟು ಟಾಪಿಕ್, ಯಾವ ಟಾಪಿಕ್ ಮೇಲೆ, ಯಾವ ವಿಷಯದ ಮೇಲೆ ಪದ್ಯ ನಿಂತಿದೆ ಅನ್ನೋದನ್ನು ನಿಮಗೆ ಟಾಪಿಕ್ ಟೈಟಲ್ ನೋಡಿದ ತಕ್ಷಣ ಗೊತ್ತು ಮಾಡ್ಕೋಬೇಕು. ಆಫನ್ ದ ಟಾಪಿಕ್ ವಿಲ್ ನಾಟ್ ಬಿ ಸ್ಟೇಟೆಡ್ ಎಕ್ಸ್ಪ್ಲಿಸಿಟ್ಲಿ ಇನ್ ದ ಪೊಯಮ್. ಮೋಸ್ಟ್ ಆಫ್ ದ ಟೈಮ್ ಪೊಯಮ್ಸಲ್ಲಿ ಏನಾಗಿರುತ್ತೆ, ಆ ಟೈಟಲಲ್ಲಿ ಬಂದಂತಹ ಹೆಸರು ಎಲ್ಲೂ ಇರಲ್ಲ. ಫಾರ್ ಎಕ್ಸಾಂಪಲ್ ಏನು ಪ್ರಾಮಾಣಿಕತೆ ಅನ್ನೋ ವಿಷಯ ಇಟ್ಕೊಂಡು ಅಥವಾ ಒಂದು ಹಕ್ಕಿ ಹೆಸರಿಟ್ಕೊಂಡು ಪದ್ಯ ಬರೆದಿರ್ಬೋದು, ಆದರೆ ಆ ಹಕ್ಕಿಯ ರೆಫರೆನ್ಸ್ ಎಲ್ಲೂ ಬಂದಿರೋದಿಲ್ಲ, ಯಾಕಂದರೆ ಅದು ಹಿಡನ್ ಆಗಿರುತ್ತೆ. ಆ ಹಕ್ಕಿಯ ಹೆಸರಿರ್ಬೋದು ಅಥವಾ ಪ್ರಾಮಾಣಿಕತೆ ಅನ್ನೋ ಒಂದು ಕ್ವಾಲಿಟಿ ಇರ್ಬೋದು, ಪದ್ಯದಲ್ಲಿ ಹಿಡನ್ ಆಗಿರುತ್ತೆ. ಆ ಹಿಡನ್ ಮೆಸೇಜ್ನ ಅರ್ಥ ಮಾಡ್ಕೊಳ್ಳೋದೇ ಪೊಯೆಟ್ರಿ ಕಾಂಪ್ರಹೆನ್ಷನಲ್ಲಿ ಇರುವಂತಹ ಚಾಲೆಂಜಸ್. ಓಕೆನಾ? ದೆನ್ ರೀಡ್ ಥ್ರೂ ದ ಪೊಯಮ್ ಒನ್ಸ್ to get a general idea of what the poem is about. ಸೊ ಪೊಯಿಟ್ರಿ ಕಾಂಪ್ರಹೆನ್ಷನಲ್ಲಿ ಪ್ರೋಸಲ್ಲಿ ನೀವು ಅಂಡರ್ಲೈನ್ ಮಾಡ್ತಾ ಹೋಗ್ಬಿಡ್ಬೋದು, ಒಂದೇ ರೀಡಿಂಗಲ್ಲಿ ಇದು ಮಾಡ್ಬೋದು. ಆದರೆ ಪೊಯೆಟ್ರಿ ಕಂಪೇರ್ ಟು ಪ್ರೋಸ್ ಪ್ರಿಸೈಸ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ ಅಲ್ವಾ. ಪ್ರೋಸಿಗೆ ಕಂಪೇರ್ ಮಾಡಿದ್ರೆ ಪೊಯೆಟ್ರಿ ಕಡಿಮೆ ಇರುತ್ತೆ. ಹಾಗಾಗಿ ಅಟ್ಲೀಸ್ಟ್ 2 ರೀಡಿಂಗ್, ಎಕ್ಸಾಮಲ್ಲೂ ಕೂಡ 2 ರೀಡಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಅದ್ರ ಒಳಗಡೆ ಇರೋ ಅರ್ಥ, ಸಿಂಬಲ್ಸು, ಇಮೇಜಸ್ಸು, ಮೆಟಾಫರ್ಸು, ರೂಪಕಗಳು ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ನಾವು ಅಲಂಕಾರಿಕ ಭಾಷೆಗಳು ಜಾಸ್ತಿ ಪದ್ಯದಲ್ಲಿ ಬಳಸಿರ್ತಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಪ್ಲೇನ್ ರೀಡಿಂಗ್ ಮಾಡಬೇಕು, ಇನ್ನೊಂದು ಡೆಪ್ತ್ ರೀಡಿಂಗ್ ಮಾಡಬೇಕು. ಸೊ ರೀಡ್ ಥ್ರೂ ದ ಪೊಯಮ್ ಒನ್ಸ್ ಟು ಗೆಟ್ ಅ ಜನರಲ್ ಐಡಿಯಾ. ಫಸ್ಟು ಜನರಲ್ ಐಡಿಯಾ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಬಿಡಿ. ಆಫ್ ವಾಟ್ ದ ಪೊಯಮ್ ಇಸ್ ಅಬೌಟ್, ಪದ್ಯ ಯಾವುದ್ರ ಮೇಲಿದೆ, ಯಾವ ವಿಷಯದ ಮೇಲೆ ನಿಂತಿದೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಟ್ರೈ ಟು ಫಿಗರ್ ಇಟ್ ಔಟ್ ದ ಫಸ್ಟ್ ಟೈಮ್ ಥ್ರೂ. ಫಸ್ಟ್ ಟೈಮೇನೆ ನನಗೆಲ್ಲ ಗೊತ್ತಾಗಬೇಕು ಅನ್ನೋ ಇದರಲ್ಲಿ ಇರಬೇಡಿ, ಗೊತ್ತಾಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ರೀಡ್ ಇಟ್ ಎಗೈನ್, 2ನೇ ಸಲ ಓದಿದಾಗ ಅದು ಇನ್ನೂ ಹೆಚ್ಚು ಹತ್ತಿರ ಆಗುತ್ತೆ ನಿಮಗೆ. ದೆನ್ ಪೇ ಅಟೆನ್ಷನ್ ಟು ಪಂಕ್ಚುವೇಷನ್. ಇಂಪಾರ್ಟೆಂಟಾಗಿ ಪಂಕ್ಚುವೇಷನ್ ಮಾರ್ಕಿಗೆ ಪೊಯೆಟ್ರಿಯಲ್ಲಿ ಮಾತ್ರ ಅಲ್ಲ, ಪ್ರೋಸಲ್ಲೂ ಇದು ಕೊಡಬೇಕು. ಕ್ವೆಶ್ಚನಿಂಗ್, ಅಲ್ಲಿ ಪದ್ಯ ಇರೋದು ಕ್ವೆಶ್ಚನಿಂಗ್ ಟೋನಲ್ಲಿ ಇದೆಯಾ, ಇಂಟ್ರಾಗೇಟಿವ್ ಆಗಿ ಇದೆಯಾ, ಅಥವಾ ಎಕ್ಸೈಟ್ಮೆಂಟ್ ಇದೆಯಾ ಅಲ್ಲಿ. ಸೊ ಎಕ್ಸ್ಕ್ಲಮೇಟರಿ ಮಾರ್ಕು ಎಕ್ಸೈಟ್ಮೆಂಟ್ನ ಸೂಚಿಸುತ್ತೆ. ದೆನ್ ಏನೆಲ್ಲ ಹೇಳುತ್ತೆ, ಆಶ್ಚರ್ಯನ ಹೇಳುತ್ತೆ, ಶಾಕಿಂಗ್ ಕೂಡ ಎಕ್ಸ್ಕ್ಲಮೇಟರಿ ಮಾರ್ಕ್ ಹೇಳುತ್ತೆ. ಕ್ವೆಶ್ಚನ್ ಮಾರ್ಕು ಕ್ವೆಶ್ಚನ್, ಇಂಟ್ರಾಗೇಷನನ್ನು ಸೂಚಿಸುತ್ತೆ. ಜೊತೆಗೆ ಪಾಸ್, ಫುಲ್ ಸ್ಟಾಪ್, ಇದೆಲ್ಲದಕ್ಕೂ ಪಂಕ್ಚುವೇಷನ್ಗೆ ಪೊಯೆಟ್ರಿಯಲ್ಲಿ ನೀವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಎಲ್ಲ ಇದರಲ್ಲೂ ಕೊಡಬೇಕು, ಪೊಯೆಟ್ರಿಯಲ್ಲಿ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ದ ಫಿಸಿಕಲ್ ಸ್ಟ್ರಕ್ಚರ್ ಆಫ್ ದ ಪೊಯಮ್. ಒಂದು ಪದ್ಯ ಅಂತ ತಗೊಂಡಾಗ ಅದು ಫಿಸಿಕಲ್ ಸ್ಟ್ರಕ್ಚರಲ್ಲಿ ಏನಿದೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ದೆನ್ ಕನ್ಸಿಡರ್ ಫಸ್ಟ್ ದ ಲಿಟ್ರಲ್ ಮೀನಿಂಗ್. ಫಸ್ಟು ಲಿಟ್ರಲ್ ಮೀನಿಂಗ್ ಏನು, ಮೇಲ್ ಅರ್ಥ ಏನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಅದಾದಮೇಲೆ ಒಳ ಅರ್ಥಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡಿ. ದೆನ್ ಒನ್ಸ್ ದಟ್ ಈಸ್ ಐಡೆಂಟಿಫೈಡ್, ಒನ್ಸ್ ನೀವೇನಾದರೂ ಲಿಟ್ರಲ್ ಮೀನಿಂಗ್ ನಿಮ್ಗೆ ಅರ್ಥ ಆಗೋಯ್ತು ಅಂತಂದರೆ ಇಟ್ ವಿಲ್ ಬಿಕಮ್ ಅ ಬಿಟ್ ಈಸಿ ಫಾರ್ ಯು ಟು ಮೂವ್ ಆನ್. ಲಿಟ್ರಲ್ ಮೀನಿಂಗೇನೇ ಗೊತ್ತಾಗಲಿಲ್ಲ ನಿಮಗೆ ಅಂತ ಅಂದಾಗ ಕಷ್ಟ ಅಲ್ವಾ. ಹೊರ ಅರ್ಥನೇ ಗೊತ್ತಾಗಿಲ್ಲ ಅಂತಂದರೆ ಒಳ ಅರ್ಥನೇ ಹೇಗೆ ಹುಡುಕ್ತೀರಾ. ಹಾಗಾಗಿ ಲಿಟ್ರಲ್ ಮೀನಿಂಗ್ನ ಐಡೆಂಟಿಫೈ ಫಸ್ಟು ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಕನ್ಸರ್ನ್ ಯುವರ್ ಸೆಲ್ಫ್ ವಿತ್ ಅನಾಲಿಸಿಸ್ ಆ್ಯಂಡ್ ಸಿಂಬಾಲಿಕ್ ಮೀನಿಂಗ್. ಅದಾದಮೇಲೆ ರೂಪಕಗಳು ಏನು, ಸಿಂಬಾಲಿಕ್ ಮೀನಿಂಗ್ಗಳು, ಅರ್ಥಗಳು ಏನು ಹೇಳ್ತಾ ಇದೆ ಪದ್ಯದಲ್ಲಿ. ಸೊ ಒಂದೇ ಪದಕ್ಕೆ ಬರುವಂತಹ ಮಲ್ಟಿಪಲ್ ಮೀನಿಂಗ್ಸ್ ಏನು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಪದ್ಯ ಅಂದಮೇಲೆ ಅಲ್ಲಿ ಖಂಡಿತ 10 ನಿಮಗೆ ಅರ್ಥಗಳು ಸಿಗ್ತಾ ಹೋಗುತ್ತೆ. ಸೊ ಎಲ್ಲ ಅರ್ಥಗಳಿಗೂ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ದೆನ್ ಅನಲೈಸ್ ಇಮೇಜರಿ ಆ್ಯಂಡ್ ಫಿಗರೇಟಿವ್ ಲ್ಯಾಂಗ್ವೇಜ್. ಸೊ ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತಂದರೆ ಅಲಂಕಾರಿಕ ಭಾಷೆ. ಸೊ ಸ್ಟ್ರಕ್ಚರ್ ಇರುತ್ತೆ ಪದ್ಯ, ಒಂದು ಪ್ರೋಸಿಗೆ ಒಂದು ಸ್ಟ್ರಕ್ಚರ್ ಇರಲ್ಲ, ಅಲ್ಲಿ ರಿದಮ್ ಇರಲ್ಲ ಪ್ರೋಸಲ್ಲಿ ಅಲ್ವಾ. ರಿದಮ್ ಇರುತ್ತಾ ಪ್ರೋಸಿಗೆ? ರಿದಮ್ ಇರಲ್ಲ, ಸುಮ್ಮನೆ ಹೇಳ್ತಾ ಹೋಗ್ತಾ ಇರ್ತೀವಿ. ಆದರೆ ಪದ್ಯದಲ್ಲಿ ಅದಕ್ಕೆ ಒಂದು ಹಾಡೋ ಕ್ವಾಲಿಟಿ ಇರ್ಬೋದು, ಅಥವಾ ಸೌಂಡಿಂಗ್ ರಿದಮ್ ಇರ್ಬೋದು, ಲಯ ಇರುತ್ತೆ ಪದ್ಯದಲ್ಲಿ. ಸೊ ಆ ಲಯಕ್ಕೋಸ್ಕರ ಕೆಲವೊಂದು ಸಾನೆಟ್ ತಗೊಂಡ್ರೆ ರೈಮ್ ಸ್ಕೀಮ್ನ ಯೂಸ್ ಮಾಡ್ತಾರೆ. ದೆನ್ ಅಯಾಂಬಿಕ್ ಪೆಂಟಾಮೀಟರ್ ಅನ್ನೋ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಸಾಕಷ್ಟು ಟೆಕ್ನಿಕ್ಗಳನ್ನ ಪದ್ಯಗಳಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಕಂದ ಪದ್ಯಗಳು ಅಂತ ಕನ್ನಡದಲ್ಲಿ ಬರುತ್ತೆ ನೋಡಿ. ಚತುಷ್ಪದಿಗಳು ಅಂದರೆ 4 ಲೈನಿನ ಸಾಲಿನ ಪದ್ಯಗಳು, ಲಿರಿಕ್ಸ್, ಭಾವಗೀತೆಗಳು, ಅದಕ್ಕೆಲ್ಲ ಒಂದು ಲಯ ಇರುತ್ತೆ. ಹಾಗೆ ಇಂಗ್ಲೀಷಲ್ಲಿ ಕೂಡ ಇಟ್ ಈಸ್ ಎಲ್ಲ ಲ್ಯಾಂಗ್ವೇಜಲ್ಲೂ ಪೊಯೆಟ್ರಿ ಅಂತ ಬಂದಾಗ ಈ ಲಯ ಇದ್ದೇ ಇರುತ್ತೆ. ಸೊ ಆ ಇಮೇಜನ್ನು, ಅದರಲ್ಲಿ ಬಂದಿರುವಂಥ ಇಮೇಜ್ ಏನು, ಫಿಗರೇಟಿವ್ ಲ್ಯಾಂಗ್ವೇಜ್ ಏನು ಅಂತ ಲೇಟರ್ ನಿಧಾನಕ್ಕೆ ಅನಲೈಸ್ ಮಾಡಿ. ಇಷ್ಟೆಲ್ಲ ಮಾಡಲೇಬೇಕಾಗತ್ತೆ. ಅದಕ್ಕೂ ಮುಂಚೆ ಏನೇನು ಮಾಡಬೇಕು ಅಂತ ಕ್ವೆಶ್ಚನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಡೈರೆಕ್ಟ್ ಕ್ವೆಶ್ಚನ್ ಇರುತ್ತೆ. ಸೊ ಹಾಗಾಗಿ ಕ್ವೆಶ್ಚನ್ ನೋಡಿದ ತಕ್ಷಣ ನೀವು ಇನ್ಡೆಪ್ತ್ ರೀಡಿಂಗ್ ಬೇಕಾ ಪದ್ಯದ್ದು, ಅಥವಾ
ಮೇಲೆ ಓದಿದ್ರೆ ಲಿಟ್ರಲ್ ಮೀನಿಂಗ್ ಮಾತ್ರ ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಅಬ್ಸರ್ವ್ ಮಾಡಿದ ಹಾಗೆ ಪೊಯೆಟ್ರಿ ಕಾಂಪ್ರಹೆನ್ಷನಲ್ಲಿ ಅವರು ಖಂಡಿತವಾಗಿ ಇನ್ಡೆಪ್ತ್ ಕ್ವೆಶ್ಚನ್ನೇ ಕೊಡ್ತಾರೆ. ಓಕೆ, ಸೊ ಮೇಯ್ನಾಗಿ ಅದಾದಮೇಲೆ ನೀವೇನು ಮಾಡಬೇಕು, ಆಥರ್ಸ್ ಪರ್ಪಸ್, ಏನು ಉದ್ದೇಶ ಆಥರ್ದು ಪೊಯೆಟ್ದು, ನಿಜವಾಗೂ ಆತ ಏನು ಹೇಳಕ್ಕೆ ಬಯಸ್ತಾ ಇದ್ದಾನೆ, ಅವನ ಟೋನ್ ಏನು, ವಿಷಾದ, ನೋವಿದೆಯಾ, ಪೇಯ್ನ್ ಇದೆಯಾ, ಸಾರೋ ಇದೆಯಾ, ಅಥವಾ ಅವನ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಪದ್ಯದ ಮೂಲಕ, ಅಥವಾ ಯಾರೋ ಒಬ್ಬ ನಾಯಕನ ಹೊಗಳ್ತಾ ಇದ್ದಾನೆ, ಅವನ ಪರ್ಪಸ್ ಏನು, ಅವನ ಉದ್ದೇಶ ಏನು, ಏನನ್ನು ರೀಡರ್ಸ್ಗೆ ಕೊಡೋಕ್ಕೆ ಬಯಸ್ತಾ ಇದ್ದಾನೆ ಅನ್ನೋದನ್ನು ನೀವಿಲ್ಲಿ ಇದು ಮಾಡಿಕೊಳ್ಳೇಬೇಕಾಗತ್ತೆ, ಫೈಂಡ್ ಔಟ್ ಮಾಡಬೇಕು. ಗೊತ್ತಾಗುತ್ತೆ, ನೀವು ಓದ್ತಾ ಅದು ಪ್ರಾಕ್ಟೀಸ್ ಆಗುತ್ತೆ. ಸೊ ಏನು ಇಷ್ಟೊಂದೆಲ್ಲ ಇದೆ ಅಂತ ಗಾಬರಿ ಆಗಬೇಡಿ, ಇದು ಜಸ್ಟ್ ಟಿಪ್ಸ್ ಅಷ್ಟೇ. ಪದ್ಯ ಓದಬೇಕಾದ್ರೆ ಅದು ಈಸಿ ಆಗುತ್ತೆ. ಅರ್ಜುನ್ IPS ಅರ್ಥ ಆಗ್ತಾ ಇಲ್ವಾ? ಲೆಟ್ಸ್ ಸಾಲ್ವ್ ದ ಎಕ್ಸಾಂಪಲ್ಸ್. ಪೊಯಮ್ನ ಓದ್ತಾ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ ಅರ್ಜುನ್. ಆವಾಗ ನಿಮಗೆ ಈ ಎಲ್ಲ ಟಿಪ್ಸು ನಾನು ಹೇಳ್ದಂಥ ಎಲ್ಲನೂ ಹೇಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ದಟ್ ವಿಲ್ ಬಿಕಮ್ ಅ ಬಿಟ್ ಈಸಿ ಫಾರ್ ಯು. ಓಕೆನಾ? ಮೈ ನೇಮ್ ಇಸ್ ಹಿಯರ್ ಇನ್ ದ PDF itself. PDF ಅಲ್ಲೇ ಇದೆ ನೋಡಿ ನನ್ನ ಹೆಸರು. ಓಕೆನಾ? ಸೊ ಯಾ, ಸ್ವಲ್ಪ ಬಿಟ್ ಕಾಂಪ್ಲಿಕೇಟೆಡ್ ಇದೆ, ನಾನು ಮೊದಲೇ ಹೇಳಿದೆ. ಹಾಗಾಗೇ ನಾನು ಈ ಟಾಪಿಕ್ನ ಆಲ್ರೆಡಿ ಪ್ಲಸ್ ಕ್ಲಾಸಲ್ಲಿ ಮಾಡಿದ್ದೀನಿ, ಮತ್ತೆ ಯೂಟ್ಯೂಬ್ ಕ್ಲಾಸಲ್ಲಿ ಇದನ್ನು ಮತ್ತೆ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ಈ ಟಾಪಿಕ್ ಸ್ವಲ್ಪ ಬಿಟ್ ಡಿಫಿಕಲ್ಟ್ ಇದೆ ಅನ್ನೋದಕ್ಕೆ. ಅರ್ಜುನ್, ಡೋಂಟ್ ವರಿ, ಈಸಿ ಆಗುತ್ತೆ. ಯಾವಾಗ? ಸೊ ನನಗೆ ಇದನ್ನೆಲ್ಲ ಹೇಳಿದ್ಮೇಲೆ ಒಂದು ಪದ್ಯನ ಡಿಸ್ಕಸ್ ಮಾಡ್ತೀನಿ. ಆ ಪದ್ಯನ ಡಿಸ್ಕಸ್ ಮಾಡಬೇಕಾದ್ರೆ ಇಮೇಜ್ ಅಂದರೆ ಏನು, ಫಿಗರೇಟಿವ್ ಲ್ಯಾಂಗ್ವೇಜ್ ಅಂದರೆ ಏನು, ಅದನ್ನೆಲ್ಲ ಇನ್ನೊಂದು ಸಲ ಹೇಳ್ತೀನಿ. ಆವಾಗ ನಿಮಗೆ ಇನ್ನು ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಡೋಂಟ್ ವರಿ, ಆಯಿತಾ? ವರಿ ಮಾಡ್ಕೊಬೇಡಿ, ಏನು ಅರ್ಥ ಆಗ್ತಾ ಇಲ್ಲ ಅಂತ. ಖಂಡಿತ ಅರ್ಥ ಆಗತ್ತೆ, ಅರ್ಥ ಮಾಡಿಸ್ತೀನಿ ನಾನು. ಓಕೆ, ದೆನ್ ಇಷ್ಟೆಲ್ಲ ಆದಮೇಲೆ ಫಸ್ಟು ತುಂಬ ಈಸಿಯಾಗಿ ಇನ್ನೊಂದು ಸಲ ಹೇಳ್ತೀನಿ. ಲಿಟರಲ್ ಒಂದು ಹೊರ ಅರ್ಥ ಏನು ಅಂತ ಪದ್ಯ ಓದಿದ ತಕ್ಷಣ ತುಂಬ ನಿಧಾನಕ್ಕೆ ಓದಿ. ಫಸ್ಟು ಎಕ್ಸಾಮ್ ಹಾಲಲ್ಲಿ ತುಂಬ ನಿಧಾನಕ್ಕೆ ಓದ್ಬಿಟ್ಟು ಬರೀ ಅದೊಂದಕ್ಕೆ ಟೈಮ್ ವೇಸ್ಟ್ ಮಾಡಿಬಿಡಬೇಡಿ. ಐ ಆಮ್ ಸೇಯಿಂಗ್ ಇವಾಗ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ರೀಡ್ ದ ಪೊಯಮ್ ಸ್ಲೋಲಿ, ನಿಧಾನಕ್ಕೆ ಓದಿ. ಸೆಕೆಂಡ್ ರೀಡಿಂಗ್ ಮಾಡಿ, ಬೇಕಾದರೆ ಥರ್ಡ್ ರೀಡಿಂಗ್ ಕೂಡ ಮಾಡಿ. ಫಸ್ಟು ರೀಡಿಂಗ್ ನೀವು ತುಂಬ ಪ್ಲೇನ್ ಆಗಿ ಮಾಡಿ. ಸೆಕೆಂಡ್ ರೀಡಿಂಗಲ್ಲಿ ಲಿಟ್ರಲ್ ಮೀನಿಂಗ್ ಏನು, ಈ ಪದ್ಯ ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ಫಸ್ಟು ಏನು ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ತುಂಬ ಒಳ ಅರ್ಥಗಳಿರುತ್ತೆ, ಖಂಡಿತ ಇದ್ದೇ ಇರುತ್ತೆ ಅಲ್ವಾ. ಒಳ ಅರ್ಥ ಏನಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಜೊತೆಗೆ ಏನಾದರೂ ರೈಮ್ ಸ್ಕೀಮ್ ಇದೆಯಾ ಅಂತ ನೋಡಿ. ರೈಮ್ ಸ್ಕೀಮ್ ಅಂತಂದರೆ ಏನು? ರೈಮಿಂಗ್ ವರ್ಡ್ಸ್ ಅಟ್ ದ ಎಂಡ್ ಆಫ್ ದ ಈಚ್ ಲೈನ್. ಪದ್ಯದಲ್ಲಿ 4 ಲೈನ್ ಇದೆ ಅಂತ ಇಟ್ಕೊಳ್ಳಿ. ಆ 4 ಲೈನು ಕೊನೆಯ ಪದಗಳು ಒಂದೇ ಸೌಂಡಲ್ಲಿ ಎಂಡ್ ಆಗ್ತಾ ಇದೆಯಾ, ಅಥವಾ ಫಸ್ಟು ಮತ್ತು ಸೆಕೆಂಡ್ ಲೈನ್ ಒಂದು ಸೌಂಡಲ್ಲಿ ಎಂಡ್ ಆಗುತ್ತೆ, ಸೆಕೆಂಡ್ ಮತ್ತು ಥರ್ಡ್ ಲೈನು ಒಂದು ಸೌಂಡಲ್ಲಿ ಎಂಡ್ ಆಗುತ್ತೆ. ಇದನ್ನು ನಾವು ರೈಮಿಂಗ್ ಅಂತ ಹೇಳ್ತೀವಿ. ರೈಮಿಂಗ್ ವರ್ಡ್ಸ್ಗೆ ಎಕ್ಸಾಂಪಲ್ ಕೊಡ್ತೀರಾ? ಕ್ಯಾನ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ಕ್ವಿಕ್ಲಿ? ಪಟ್ ಅಂತ ಟೈಪ್ ಮಾಡಿ ರೈಮಿಂಗ್ ವರ್ಡ್ಸನ್ನ. cut, put, then, done, one, then. Examples please. Evening, shining. ಈ ಥರದ್ದು ಸೇಮ್ ಸೌಂಡ್ ಬರುವಂತಹ, ರೈಮ್ ಅಂತ ಅಂದರೆ ಸಿಮಿಲರ್ ಸೌಂಡ್ ಬರುವಂತಹ ವರ್ಡ್ಸ್ಗಳು. ರೈಮ್ ಸ್ಕೀಮ್ ಅಂತ ಅಂದರೆ ಪದ್ಯದ ಕೊನೆಯ ಪದಗಳು ಯಾವ ರೈಮ್ ಸ್ಕೀಮ್ನ ಫಾಲೋ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ನೀವು ಸಾನೆಟ್ಸ್ನ ನೋಡಿರ್ತೀರ, ಲಿಟ್ರೇಚರ್ ಸ್ಟೂಡೆಂಟ್ಸ್ ತುಂಬ ಜನ ಇದ್ದೀರಾ ಇಲ್ಲಿ. ಸಾನೆಟ್ಸ್ನ ನೋಡಿರ್ತೀರ, ಲಾಸ್ಟ್ ವರ್ಡ್ಗಳು ಈ ಥರ ಎ ಬಿ ಅಂತ ಎಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ 4 ಲೈನ್ ಇರುವಂತಹ ಒಂದು ಏನು ಪದ್ಯ ಅಂತ ಅಂದರೆ, ಸೊ ಫಸ್ಟ್ ಲೈನ್, ದ ವರ್ಡ್ ಆಫ್ ದ ಫಸ್ಟ್ ಲೈನ್ ಈಸ್ ಎ, ದೆನ್ ದ ಸೆಕೆಂಡ್ ಸೌಂಡ್ ಈಸ್ ಬಿ, ಥರ್ಡ್ ಸೌಂಡ್ ಈಸ್ ಎ, ದೆನ್ ಫೋರ್ತ್ ಸೌಂಡ್ ಈಸ್ ಬಿ. ಸೊ ರೈಮ್ ಸ್ಕೀಮ್ನ ನಾವು ಎ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಆ್ಯಂಡ್ ಥರ್ಡ್ ಲೈನ್ಸ್ ರೈಮ್ ಸ್ಕೀಮ್ ಈಸ್ ಸಿಮಿಲರ್, ಸೆಕೆಂಡ್ ಆ್ಯಂಡ್ ಫೋರ್ತ್ ಲೈನ್ಸ್ ರೈಮ್ ಸ್ಕೀಮ್ ಈಸ್ ಸಿಮಿಲರ್. ಓಕೆನಾ? ಸೊ ಇದನ್ನು ನಾವು ಸೇಮ್ ಪ್ಯಾಟರ್ನ್, ಸೌಂಡ್ ಪ್ಯಾಟರ್ನ್ ಸೇಮ್ ಇರೋದನ್ನು ನಾವು ರೈಮ್ ಸ್ಕೀಮ್ ಅಂತ ಕರಿತೀವಿ. ಸೊ ಅದನ್ನು ನೀವು ಅನಲೈಸ್ ಮಾಡಬೇಕು, ಸ್ಟ್ರಕ್ಚರ್ನ ಅನಲೈಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಯಾವ ಸ್ಟ್ರಕ್ಚರಲ್ಲಿದೆ, ರೈಮ್ ಸ್ಕೀಮ್ ಯಾವುದಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಲಿಟ್ರಲ್ ಮೀನಿಂಗ್ ಏನು, ಇನ್ನರ್ ಮೀನಿಂಗ್ ಏನು,
ಇದು ಗೊತ್ತಿರಬೇಕು. ಯಾವ ವಿಷಯದ ಬಗ್ಗೆ ಪೊಯೆಟ್ ಮಾತಾಡ್ತಾ ಇದ್ದಾರೆ, ಸೊ ಕವಿ ಪದ್ಯವನ್ನು ಯಾವ ವಿಷಯವನ್ನು ಬೇಸಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು. ಅದಾದಮೇಲೆ ಕಾಂಟೆಕ್ಸ್ಟ್ ಏನು, ಸನ್ನಿವೇಶ ಏನು ಪದ್ಯದ್ದು ಅಂತ ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಪರ್ಪಸ್ ಏನು, ಈ ಪದ್ಯದ ಮೂಲಕ ಕವಿ ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ, ವಾಟ್ ಇಸ್ ಅಸ್ ಇಂಟೆನ್ಷನ್, ಅವ್ರ ಇಂಟೆನ್ಷನ್ ಏನು ಅನ್ನೋದನ್ನು ಇಲ್ಲಿ ನೀವು ಅನಲೈಸ್ ಮಾಡಬೇಕಾಗತ್ತೆ. ಓಕೆ, ಇಸ್ ದಟ್ ಫೈನ್? ಸ್ವಲ್ಪ ಬೆಟರ್ ಅನ್ನಿಸ್ತಾ? ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ದೆನ್ ರೈಮ್ ಸ್ಕೀಮ್ ಎಲ್ಲ ನಾನು ಇನ್ನೊಂದ್ಸಲ ಇಲ್ಲಿ ನಿಮಗೆ ತೋರಿಸ್ತೀನಿ, ಓಕೆನಾ? ರೀಡ್ ದ ಪೊಯಮ್ ಅಲೌಡ್. ಎಕ್ಸಾಮ್ ಹಾಲಲ್ಲಿ ಲೌಡಾಗಿ ಓದಕ್ಕೆ ಹೋಗಬೇಡಿ. ಇವಾಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಜೋರಾಗಿ ಓದಿ. ಜೋರಾಗಿ ಓದ್ತಾ ಇದ್ದ ಹಾಗೆ ನಿಮಗೆ ಸೌಂಡ್ ಡಿವೈಸ್ಗಳು, ಅದ್ರ ರಿದಮ್ಮು ಇದೆಲ್ಲ ಗೊತ್ತಾಗುತ್ತೆ. ರಿದಮ್ ನಮ್ಗೆ ಗೊತ್ತಾಗಬೇಕು ಅಂತಂದರೆ ಜೋರಾಗಿ ಅದು ನಮ್ಮ ಕಿವಿಗೆ ಬೀಳಬೇಕು. ಸೊ ಆ ರಿದಮ್ ನಮಗೆ ಗೊತ್ತಾಗಬೇಕು ಅಂತಂದರೆ ಜೋರಾಗಿ ಓದಲೇಬೇಕಾಗತ್ತೆ. ಸೊ ಸ್ವಲ್ಪ ಜೋರಾಗಿ ಓದಿದಾಗ ಸೌಂಡ್ ಡಿವೈಸ್ಗಳು ಆರ್ ಆಫನ್ ಕ್ಲೂಸ್ ಟು ದ ಪೊಯಮ್ಸ್ ಮೀನಿಂಗ್. ಸಮ್ಟೈಮ್ಸ್ ಆ ಸೌಂಡ್ ರಿದಮ್ ಇದೆಯಲ್ಲ, ಆ ರಿದಮ್ ಕೂಡ ಕೆಲವು ಕ್ಲೂಗಳನ್ನ ನಮಗೆ ಹೊಳೆಯೋ ಹಾಗೆ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ನೋಡಬೇಕಾಗತ್ತೆ. ದೆನ್ ದ ರೋಲ್ ಆಫ್ ವೊಕ್ಯಾಬ್ಯುಲರಿ, ವೆರಿ 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 ಇಂಪಾರ್ಟೆಂಟ್. ವೊಕ್ಯಾಬ್ಯುಲರಿ ರಿಚ್ ಆಗಿದ್ದಷ್ಟು ಪೊಯೆಟ್ರಿ ಕಾಂಪ್ರಹೆನ್ಷನ್ ಕ್ವೆಶ್ಚನ್ಗಳನ್ನ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಸೊ ದ ರೋಲ್ ಆಫ್ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸ್ ಕಾಗ್ನಿಟಿವ್ ಪ್ರೊಸೆಸ್ ಆಫ್ ರೀಡಿಂಗ್. ಸೊ ವೊಕ್ಯಾಬ್ಯುಲರಿ ನಿಮಗೆ ಎಷ್ಟು ಬಿಲ್ಡ್ ಆಗಿರುತ್ತೋ, ವೊಕ್ಯಾಬ್ಯುಲರಿ ಎಷ್ಟು ರಿಚ್ ಆಗಿರುತ್ತೋ ಅಷ್ಟು ಬೇಗ ನೀವು ಅರ್ಥ ಮಾಡ್ಕೋಬೋದು. ಪದದ ಅರ್ಥನೇ ಗೊತ್ತಿಲ್ಲ ಅಂತಂದರೆ ಇಟ್ ಇಸ್ ನಾಟ್ ದ್ಯಾಟ್ ಮಚ್ ಈಸಿ, ಇಸ್ಂಟ್ ಇಟ್? ಸೊ ಹಾಗಾಗಿ ವೊಕ್ಯಾಬ್ಯುಲರಿನ ಬಿಲ್ಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಾನು ತುಂಬ ಸಲ ಹೇಳ್ದಾಗೆ ಇವತ್ತು ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ನಮ್ಮ ಮದರ್ ಟಂಗ್ ಅಲ್ಲ. ಹಾಗಾಗಿ ನಮ್ಗೆ ಎಲ್ಲ ಪದದ ಅರ್ಥಗಳು ಗೊತ್ತಿರಬೇಕಾಗಿಲ್ಲ. ಆದರೆ ಗೆಸ್ ಮಾಡ್ಬೋದು ನಾವು. ಈಗ ಒಂದು ಹೂ ಬಿಲ್ಡ್ ಥೀಪ್ಸ್ ಆಫ್ ದ 7 gates ಅಂತ ಬಂತು ಅಂದ್ಕೊಳ್ಳಿ, ಇಲ್ಲೆಲ್ಲನೂ ಗೊತ್ತೇ ಇದೆ. ಇನ್ ಕೇಸ್ ಬಿಲ್ಟ್ ಅನ್ನೋ ಪದದ ಅರ್ಥ ನಿಮಗೆ ಗೊತ್ತಿಲ್ಲ, ಏನು ಮಾಡಬೇಕು? ಇಡೀ ಸೆಂಟೆನ್ಸ್ನ ನೋಡಿ ಈ ಕಾಂಟೆಕ್ಸ್ಟಲ್ಲಿ ಅಥವಾ ಈ ಪದ್ಯದ ಕಾಂಟೆಕ್ಸ್ಟ್ ಸನ್ನಿವೇಶದಲ್ಲಿ ಅದರ ಅರ್ಥ ಏನಿರಬಹುದು ಅಂತ ಗೆಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮಾಡ್ತೀರಾ ಅಲ್ವಾ? ಸೊ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ ನಾನು. ಸೊ ವೆರಿ ಗುಡ್. ಸುಮಾರು ಜನ ರೈಮಿಂಗ್ ವರ್ಡ್ಗೆ ಎಕ್ಸಾಂಪಲ್ಸ್ ಹಾಕಿದ್ದೀರಾ ಇಲ್ಲಿ. ಸ್ಯಾಡ್, ಬ್ಯಾಡ್, ವೇಕ್, ಮೇಕ್, ಕೂಲ್, ಪೂಲ್, ಬ್ಯಾಡ್, ರೆಡ್, ರೈಟ್, ನೈಟ್. ಥ್ಯಾಂಕ್ ಯು. ಸೊ ಲೆಟ್ಸ್ ಮೂವ್ ಆನ್. ಕ್ವೆಶ್ಚನ್ಸ್ ಫ್ರಮ್ ಅ ವರ್ಕರ್ ಹೂ ರೀಡ್ಸ್ ಅಂತ ಇಲ್ಲಿ ಒಂದು ಪದ್ಯ ಇದೆ. ಯು ಹ್ಯಾವ್ ಟು ರೀಡ್ ದಿಸ್ ಪೊಯಮ್, ಯು ಹ್ಯಾವ್ ಟು ಕಾಂಪ್ರಹೆಂಡ್. ಕಾಂಪ್ರಹೆಂಡ್ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ, ಗ್ರಹಿಸೋದು ಅಂತ. ಅರ್ಥ ಅನ್ನೋ ಪದಕ್ಕಿಂತನೂ ಗ್ರಹಿಕೆಗೆ ಸ್ವಲ್ಪ ಜಾಸ್ತಿ ಇದಿದೆ, ಜೀರ್ಣ ಮಾಡ್ಕೊಂಡಂಗೆ ನೀವು. ಸೊ ನೀವು ಈ ಪದ್ಯನ ಓದಿ ಗ್ರಹಿಸಿ MCQsಗೆ ಆನ್ಸರ್ ಮಾಡಬೇಕು. ವಿಲ್ ಯು ಡೂ ದ್ಯಾಟ್? ಮಾಡ್ತೀರಾ ಅಲ್ವಾ ಕ್ವಿಕ್ಕಾಗಿ? ಓಕೆ, ಐ ಆಮ್ ಗೋಯಿಂಗ್ ಟು ರೀಡ್ ದ ಪೊಯಮ್. ನಾನು ಇವಾಗ ಪದ್ಯನ ನಿಧಾನಕ್ಕೆ ಓದ್ತೀನಿ. ನಿಮಗೆ ಎಲ್ಲಾದರೂ ಏನಾದರೂ ಡೌಟ್ ಇದ್ದರೆ ಆಸ್ಕ್ ಮೀ ಇನ್ ದ ಚಾಟ್ ಬಾಕ್ಸಲ್ಲಿ ಕ್ವೆಶ್ಚನ್ ಕೇಳಿ. ಅರ್ಥ ಆಗಿಲ್ಲ ಅಂತಂದ್ರೂ ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ಅರ್ಥ ಆಗಿಲ್ಲ ಅಂತಂದರೆ ಅರ್ಥ ಆಗದೆ ಹಾಗೆ ಸುಮ್ಮನೆ ಇದ್ದು ಬಿಡಬೇಡಿ, ಅರ್ಥ ಆಗಿಲ್ಲ ಅಂತ ಹೇಳಿ, ಲೈಕ್ ಅರ್ಜುನ್. ಓಕೆ, ಹೂ ಬಿಲ್ಡ್ ಥೀಪ್ಸ್ ಆಫ್ ದ 7 gates? ಸೊ ಈ ಪ್ರಶ್ನೆ ಇದು ಏನು ಪದ್ಯದ ಹೆಸರು ಟೈಟಲ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೊಂದು ಟಿಪ್ಸ್ ಇತ್ತು, ಟೈಟಲಿಂದ ಈ ಪದ್ಯ ಯಾವುದ್ರ ಮೇಲಿದೆ ಅನ್ನೋದನ್ನು ನೀವು ತಿಳ್ಕೊಬೋದು ಅಂತ. ಸೊ ನಿಮ್ಗೆ ಏನಾದರೂ ಒಂಚೂರು ಗೆಸ್ ಇದೆಯಾ ಯಾವುದ್ರ ಮೇಲೆ ಇರಬಹುದು ಈ ಪದ್ಯ ಅಂತ? ಸೊ ನಿಮ್ಗೆ ಏನಾದರೂ ಗೆಸ್ ಇದ್ದರೆ ಈ ಪದ್ಯ ಯಾವುದ್ರ ಮೇಲೆ ಇದೆ ಅನ್ನೋದೇನಾದರೂ ನಿಮ್ಗೆ ಅನಿಸಿದರೆ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಕ್ವೆಶ್ಚನ್ಸ್ ಫ್ರಮ್ ಅ ವರ್ಕರ್ ಹೂ ರೀಡ್ಸ್ ಅಂತ ಬೆರ್ಟಾಲ್ಟ್ ಬ್ರೆಕ್ಟ್ ಅನ್ನುವಂತಹ ಕವಿ ಬರೆದಿರುವಂತಹ ಪದ್ಯ ಇದು. ಕ್ವೆಶ್ಚನ್ಸ್ ಫ್ರಮ್ ಅ ವರ್ಕರ್ ಹೂ ರೀಡ್ಸ್. ಸೊ ಟೈಟಲ್ ನೋಡಿ ಏನಾದರೂ ಐಡಿಯಾ ಬಂದಿದ್ದರೆ ಟೈಪ್ ಮಾಡಿ. ಐ ವಿಲ್ ರೀಡ್ ದ ಪೊಯಮ್ ನಾವು. Who built thieves of the 7 gates? In the book, you will find the name of kings. Did the kings haul up the lumps of rock? ಸೊ ಏನು ಹೇಳ್ತಾ ಇದೆ ಫಸ್ಟ್ ಸ್ಟ್ಯಾನ್ಸಾ? ಕ್ವಶನ್ ಇದು, ಪ್ರಶ್ನೆ ಇದೆ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ ಈ ಪದ್ಯದ ತುಂಬ. ನೀವು ನೋಡಿದ ತಕ್ಷಣ ಪಂಕ್ಚುವೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನೊಂದು ಟಿಪ್ ಕೊಟ್ಟೆ, ಹೌದಲ್ವಾ? ನೋಡಿ, ಇದು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಇಂಟ್ರಾಗೇಟಿವ್ ಆಗಿದೆ, ಪ್ರಶ್ನೆ ಥರ ಇದೆ ಇದು ಅನ್ನೋದನ್ನ ಅನಲೈಸ್ ಮಾಡ್ಬೋದು. ಮಾಡಿದ್ರಾ? ಗೊತ್ತಾಯ್ತಲ್ವಾ? ಸೊ ಹೂ ಬಿಲ್ಡ್ ಥೀಪ್ಸ್ ಆಫ್ ದ 7 gates?
ಥೀಬ್ಸ್ ಅಂತ ಹೇಳೋದು ಏನ್ಷಂಟ್ ಈಜಿಪ್ಟಿನ ಒಂದು ನಗರ. ಇಟ್ ವಾಸ್ ಒನ್ಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಈಜಿಪ್ಟ್. ಮೊದಲು ಕ್ಯಾಪಿಟಲ್ ಸಿಟಿ ಆಗಿತ್ತು. ಸೊ ಹೂ ಬಿಲ್ಡ್ ಥೀಬ್ಸ್ ಆಫ್ ದ 7 ಗೇಟ್ಸ್, ಅಲ್ಲಿ ತುಂಬ ದೊಡ್ಡ ನಗರ ಅದು, ದೊಡ್ಡ ದೊಡ್ಡ ಆರ್ಕ್ಗಳು, ಗೇಟ್ಸ್ಗಳೆಲ್ಲ ಇದೆ ಥೀಬ್ಸ್ ಪಟ್ಟಣದಲ್ಲಿ. ನೀವು ಥೀಬ್ಸ್ ಅಂತ ಹೋಗಿ ಸರ್ಚ್ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಸೊ ಯಾರು ಕಟ್ಟಿದ್ದು ಆ 7 ಗೇಟ್ಸ್ನ ಅಂತ ಇಲ್ಲಿ ಸ್ಪೀಕರ್. ಹೂ ಇಸ್ ದ ಸ್ಪೀಕರ್ ಹಿಯರ್? ಹ್ಯಾವ್ ಯು ಅನಲೈಸ್ ದ್ಯಾಟ್? ಸೊ ನೀವು ಈ ಪದ್ಯದಲ್ಲಿ ಸ್ಪೀಕರ್ ಅಂತಲೇ ಬಳಸಬೇಕು, ಪೊಯೆಟ್ ಅಂತ ಬಳಸಬಾರ್ದು. ಯಾಕೆ ಬಳಸಬಾರ್ದು ಪೊಯೆಟ್ ಅಂತ? ಯಾಕೆ ಅಂದರೆ ಟೈಟಲ್ ಇಟ್ ಸೆಲ್ಫ್ ಸೇಸ್ ಕ್ವೆಶ್ಚನ್ಸ್ ಫ್ರಮ್ ಅ ವರ್ಕರ್ ಹೂ ರೀಡ್ಸ್. ಸೊ ಇಲ್ಲಿ ಯಾರು ಸ್ಪೀಕರ್? ಸ್ಪೀಕರ್ ಇಸ್ ಅ ವರ್ಕರ್ ಹಿಯರ್. ಒಬ್ಬ ವರ್ಕರ್, ಒಬ್ಬ ಕೆಲಸ ಮಾಡೋನು, ಒಬ್ಬ ದಿನಗೂಲಿಯ ಕಾರ್ಮಿಕ ಆಗಿರ್ಬೋದು ಅವನು, ಅಥವಾ ಕೂಲಿ ಕಾರ್ಮಿಕ ಆಗಿರ್ಬೋದು, ಅಂತಹ ಒಬ್ಬ ವರ್ಕರ್ ಕೇಳ್ತಾ ಇರುವ ಪ್ರಶ್ನೆಗಳಿದು. ಹಾಗಾಗಿ ಇಲ್ಲಿ ಸ್ಪೀಕರ್, ಕೆಲವು ಪದ್ಯಗಳಲ್ಲಿ ಸ್ಪೀಕರ್ ಪೊಯೆಟ್ ಹಿಮ್ಸೆಲ್ಫೇ ಆಗಿರ್ತಾನೆ, ಕವಿನೇ ಸ್ಪೀಕರ್ ಆಗಿರ್ತಾರೆ. ಆದರೆ ಕೆಲವು ಪದ್ಯಗಳಲ್ಲಿ, ಇಂತಹ ಪದ್ಯಗಳಲ್ಲಿ ಸ್ಪೀಕರ್ ಬೇರೆ ಯಾರೋ ಆಗಿದ್ದಾರೆ. ಆ ಬೇರೆ ಯಾರು ಅಂತಂದರೆ ವರ್ಕರ್. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು, ಯಾಕಂದರೆ ಕ್ವೆಶ್ಚನ್ ಕೇಳ್ಬೋದು, ಹೂ ಇಸ್ ದ ಸ್ಪೀಕರ್? ಅ ವರ್ಕರ್, ಪೊಯೆಟ್ ಹಿಮ್ಸೆಲ್ಫ್, ಈ ಥರ ಆಪ್ಷನ್ಸ್ಗಳು ಇರುತ್ತೆ. ಓಕೆನಾ? ಸೊ ಟೈಟಲಿಂದ ಅನಲೈಸ್ ಮಾಡೋದು ಅಂದರೆ ಹೀಗೆ. ಟೈಟಲ್ ಇಲ್ಲ ಅಂದ್ರೂ ನೀವು ಇದನ್ನು ಓದ್ತಾ ನಿಮ್ಗೆ ಅದು ಗೊತ್ತಾಗೋ ಹಾಗೆ ನೀವು ಪ್ರಿಪೇರ್ ಆಗಬೇಕು. ಓಕೆ? ಇನ್ ದ ಬುಕ್ಸ್ ಯು ವಿಲ್ ಫೈಂಡ್ ದ ನೇಮ್ಸ್ ಆಫ್ ಕಿಂಗ್ಸ್. ಸೊ ನೀವೇನಾದರೂ ಚರಿತ್ರೆಯ ಪುಸ್ತಕಗಳನ್ನು ತೆಗೆದು ನೋಡಿದ್ರೆ ಥೀಬ್ಸ್ ಆಫ್ ದ 7 ಗೇಟ್ಸ್ ಯಾರು ಕಟ್ಟಿದ್ರು ಅಂತಂದರೆ ರಾಜರು ಕಟ್ಟಿದ್ರು. ಯಾವ್ಯಾವುದೋ ರಾಜರ ಹೆಸರುಗಳನ್ನ ನೀವು ನೋಡ್ತೀರಾ. ಡಿಡ್ ದ ಕಿಂಗ್ಸ್ ಹಾಲ್ ಅಪ್ ದ ಲಂಪ್ಸ್ ಆಫ್ ರಾಕ್? ಸೊ ಅವನು ತುಂಬ ರೆಟಾರಿಕ್ ಆಗಿ, ವ್ಯಂಗ್ಯವಾಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ರಾಜರೇನಾದರೂ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹೊತ್ತುಕೊಂಡು ಅಥವಾ ಎಳ್ಕೊಂಡು ಹತ್ತಿದ್ರಾ ಆ 7 ಗೇಟ್ಸ್ನ ಕಟ್ಟಕ್ಕೆ ಅಂತ ಕ್ವೆಶ್ಚನ್ ಕೇಳ್ತಾ ಇದ್ದಾನೆ. ಹಾಲ್ ಅಂತ ಅಂದರೆ, ಹಾಲ್ ಮೀನಿಂಗ್ ಏನು? ಕ್ಯಾನ್ ಯು ಗೆಸ್? ಎಳ್ಕೊಂಡು ಹೋಗೋದು ಅಂತ ಅರ್ಥ. ಏನು ಹಾಲ್ ಅಂದರೆ? ಕಲ್ಲುಗಳನ್ನ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗೋದು ಅನ್ನೋ ಅರ್ಥನ ಹಾಲ್ ಕೊಡುತ್ತೆ. ಅವರೇನಾದರೂ ಲಂಪ್ಸ್ ಆಫ್ ರಾಕ್, ದೊಡ್ಡ ದೊಡ್ಡ ಕಲ್ಲುಗಳನ್ನ ಹೊತ್ಕೊಂಡು ಏನಾದರೂ ಹೋಗಿದ್ರಾ ಅಥವಾ ಎಳ್ಕೊಂಡು ಹೋಗಿದ್ರಾ? ಯಾರು ಎಳ್ಕೊಂಡು ಹೋಗಿದ್ದು ಹಾಗಾದರೆ? ಸೊ ಅಲ್ಲಿ ಇಲ್ಲದೆ ಇರೋ ಮೀನಿಂಗ್ ಏನು ಕ್ವೆಶ್ಚನ್ ಇದೆ ಅಲ್ಲಿ. ಸೊ ಅದರ ಅರ್ಥ ಏನಂತ ಅಂದರೆ, ಹೊತ್ಕೊಂಡು ಹೋಗಿದ್ದು ನಾವು ವರ್ಕರ್ಸು. ಆದರೆ ಚರಿತ್ರೆ ಪುಸ್ತಕದಲ್ಲಿ ನಮ್ಮ ಹೆಸರು ಯಾಕಿಲ್ಲ? ಯಾಕೆ ಅವ್ರ ಹೆಸರಿದೆ? ನೋಡಿ ಎಷ್ಟು ಬೆಳೆಸ್ಬೋದು ನೀವು ಒಂದು ಪದ್ಯದಲ್ಲಿ ಅಲ್ವಾ? ಸೊ ಈ ಮೀನಿಂಗ್ನೇ ನೀವು ಹುಡುಕ್ಬೇಕಾಗಿರೋದು ಪದ್ಯಗಳಲ್ಲಿ. ದೆನ್ ಹಿ ಕಂಟಿನ್ಯೂಸ್, ದೆನ್ ಹಿ ಆಸ್ಕ್ ಒನ್ ಮೋರ್ ಕ್ವೆಶ್ಚನ್. ಸಾಕಷ್ಟು ಪ್ರಶ್ನೆಗಳಿದೆ ಇಲ್ಲಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? ನೆಕ್ಸ್ಟ್ ಕ್ವೆಶ್ಚನ್ ಏನಂತ ಅಂದರೆ, ಆ್ಯಂಡ್ ಬ್ಯಾಬಿಲಾನ್ many times demolished, who raised it up so many times? ಸೊ ಬ್ಯಾಬಿಲಾನ್ ಅಂತ ಒಂದು ಮೆಸಪಟೋಮಿಯನ್ ಸಿಟಿ, ಅದು ಇವಾಗ ಕರೆಂಟ್ ಇರಾಕಲ್ಲಿ ಬರುತ್ತೆ. ಕರೆಂಟ್ ಇರಾಕ್, ಮುಂಚೆ ಮೆಸಪಟೋಮಿಯನ್ ಅಂತ ಕರಿತಾ ಇದ್ರು. ನಿಮಗೆ ಈ ಡೀಟೇಲ್ ಏನೂ ಬೇಕಾಗಿಲ್ಲ. ಬ್ಯಾಬಿಲೋನ್ ಅಂತಂದರೆ ಎಲ್ಲಿದು, ಯಾವ ಊರ್ದು, ಈಜಿಪ್ಟ್ದ ಅಥವಾ ಮೆಸಪಟೋನಿಯನ, ಇವತ್ತಿನ ಇರಾಕಲ್ಲಿ ಇದೆಯಾ, ಈ ಡೀಟೇಲ್ಸ್ ಎಲ್ಲ ಬೇಕಾಗಿಲ್ಲ. ನಿಮ್ಮ ಪದ್ಯ ಚೆನ್ನಾಗಿ ಅರ್ಥ ಆಗಲಿ ಅನ್ನೋ ರೀಸನಿಗೆ ನಾನು ಹೇಳ್ತಾ ಇದ್ದೀನಿ. ಕಾಂಪ್ರೆಹೆನ್ಷನಲ್ಲಿ ಈ ಡೀಟೇಲ್ಸ್ ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ಪದ್ಯದ ಒಳಗಡೆನೇ ಇರೋ ಅರ್ಥನ ನೀವು ಎಕ್ಸ್ಪ್ಲೋರ್ ಮಾಡಬೇಕೇ ಹೊರತು ಹೊರಗಡೆಯಿಂದ ನಿಮ್ಮ ಪ್ರೀವಿಯಸ್ ನಾಲೆಜ್ ಇಲ್ಲಿ ಏನೂ ತರಬೇಕಾಗಿರೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಬಟ್ ಅದು ಗೊತ್ತಿದ್ರೆ ನಿಮ್ಗೆ ಇನ್ನೂ ಹೆಚ್ಚು ಪದ್ಯ ಅರ್ಥ ಆಗತ್ತೆ ಅಲ್ವಾ? ಆ್ಯಂಡ್ ಬ್ಯಾಬಿಲಾನ್ ಮೆನಿ ಟೈಮ್ಸ್ ಡೆಮಾಲಿಷ್ಡ್, ಸಾಕಷ್ಟು ಸಲ ಯುದ್ಧಗಳಲ್ಲಿ ಈ ಬ್ಯಾಬಿಲಾನ್ ಅನ್ನೋ ಪಟ್ಟಣ ಸಾಕಷ್ಟು ಸಲ ಡೆಮಾಲಿಷ್ ಆಯ್ತಂತೆ. ಆ್ಯಂಡ್ ಅವರ್ ವರ್ಕರ್ ಆಸ್ ಹೂ ರೇಸ್ ಇಟ್ ಅಪ್ ಸೋ ಮೆನಿ ಟೈಮ್ಸ್, ಅದು ಎಷ್ಟು ಸಲ ಡೆಮಾಲಿಷ್ ಆಯಿತೋ ಅಷ್ಟು ಸಲ ಅದು ಎದ್ದು ನಿಂತ್ಕೋತು. ಮತ್ತೆ ಅದನ್ನು ಕಟ್ಟಿದ್ವಿ. ಯಾರು ಅದನ್ನು ಅಷ್ಟು ಸಲ ಕಟ್ಟಿದ್ದು ಅಂತ ಕೇಳ್ತಾ ಇದ್ದಾರೆ. ಯಾರು ಕೇಳ್ತಾ ಇದ್ದಾರೆ? ಯಾರು ಕೇಳ್ತಾ ಇರೋದು? ಪೊಯೆಟ್ ಕೇಳ್ತಾ ಇದ್ದಾರಾ? ರೈಟರ್ ಕೇಳ್ತಾ ಇದ್ದಾರಾ? ರಾಜರು ಕೇಳ್ತಾ ಇದ್ದಾರಾ? ಇಲ್ಲ, ಕೇಳ್ತಾ ಇರೋದು ಯಾರಿಲ್ಲಿ? ಒಬ್ಬ ಕಾರ್ಮಿಕ, ಒಬ್ಬ ದಿನಗೂಲಿಯ ಕಾರ್ಮಿಕ. ಓಕೆನಾ? ಅಥವಾ ಕೂಲಿ ಕಾರ್ಮಿಕ. ಇದೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇರೋದು. ಅದು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಇನ್ ವಾಟ್ ಹೌಸಸ್ ಆಫ್ ಗೋಲ್ಡ್ ಗ್ಲಿಟರಿಂಗ್ ಲೀಮಾ ಡಿಡ್ ದ ಬಿಲ್ಡರ್ಸ್ ಲೀವ್? ಸೊ ಪೆರು ಅಂತ ಒಂದು ಸಣ್ಣ ದೇಶ ಇದೆ, ಅದರಲ್ಲಿ ಲೀಮಾ ಅಂತ ಒಂದು ಸಿಟಿ ಬರುತ್ತೆ. ಆ ಸಿಟಿಯಲ್ಲಿರೋ ಮನೆಗಳೆಲ್ಲ ಗೋಲ್ಡ್ ಗ್ಲಿಟರ್ಡ್ ಅಂತೆ, ಗೋಲ್ಡಿಂದ ಕಟ್ಟಿದಂತಹ ಮನೆಗಳಂತೆ. ನೀವು ಈಗ ಹೋಗಿ ಲೀಮಾ ಅಂತ ಕೊಟ್ಟರು ನಿಮಗೆ ಈ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗುತ್ತೆ.
ನಮ್ಮ ವರ್ಕರ್ ಕೇಳ್ತಾ ಇದ್ದಾರೆ, ಡಿಡ್ ದ ಬಿಲ್ಡರ್ಸ್ ಲೀವ್? ಆ ಗೋಲ್ಡ್ ಗ್ಲಿಟರಿಂಗ್ ಮನೆಗಳಲ್ಲಿ ಕಟ್ಟಿದವ್ರು ಏನಾದರೂ ಬದುಕ್ತಾ ಇದ್ದಾರಾ? ಯಾರು ಬದುಕ್ತಾ ಇದ್ದಾರೆ ಅಲ್ಲಿ? ಆದರೂ ನಮ್ಮ ಹೆಸರು ಯಾಕಿಲ್ಲ ಚರಿತ್ರೆ ಪುಟಗಳಲ್ಲಿ? ನಾವು ಬದುಕಬೇಕಾಗಿಲ್ಲ, ಏನು ಗೋಲ್ಡ್ ಗ್ಲಿಟರ್ಡ್ ಲೀಮಾದ ಮನೆಗಳಲ್ಲಿ ನಾವು ವಾಸಿಸ್ಬೇಕಾಗಿಲ್ಲ. ಆದರೆ ಅಟ್ಲೀಸ್ಟ್ ಸಣ್ಣ ಕರ್ಟೆಸಿನೂ ಇಲ್ವಲ್ಲ, ನಮ್ಮ ಹೆಸರು ಹಾಕಬೇಕು ಅನ್ನೋ ಕರ್ಟೆಸಿನೂ ಇಲ್ವಲ್ಲ ಅಂತ ಇಲ್ಲಿ ಅವನು ಕೇಳ್ತಾ ಇದ್ದಾನೆ. ವೇರ್ ದ ಈವ್ನಿಂಗ್ ದಟ್ ವಾಲ್ ಆಫ್ ಚೀನಾ ವಾಸ್ ಫಿನಿಶ್ಡ್ ಡಿಡ್ ದ ಮ್ಯಾಸನ್ಸ್ ಗೋ? ಚೀನಾದ ಗೋಡೆ ಕಂಪ್ಲೀಟ್ ಆಯ್ತಲ್ಲ, ಮಹಾಗೋಡೆ ಅಂತ ನಿಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಅದ್ರ ಮೇಲೆ ಕ್ವಶನ್ಸ್ ಬರ್ತಾ ಇತ್ತು ಮುಂಚೆ. ಸೊ ಚೀನಾದ ಮಹಾಗೋಡೆ ಕಟ್ಟಿದ ಸಂಜೆ ದೊಡ್ಡ ಪಾರ್ಟಿನೇ ಇಟ್ಟಿದ್ರಂತೆ. ಅದನ್ನು ಕಟ್ಟಿದಂತಹ ಮೇಸನ್ಸ್ ಇದ್ದಾರಲ್ಲ, ಮೇಸ್ತ್ರಿಗಳಿದಾರಲ್ಲ, ಅವರೇನಾದರೂ ಆ ಪಾರ್ಟಿನ ಅಟೆಂಡ್ ಮಾಡಿದ್ರಾ? ಹೋಗಿದ್ರ ಅವರೇನಾದರೂ ಅಲ್ಲಿಗೆ? ಕೇಳ್ತಾ ಇದ್ದಾರೆ ವರ್ಕರ್ಸ್. ಸೊ ಇದೇ ಕ್ವೆಶನ್ಸ್ನ ನೀವು ನಿಮಗೆ ಅಪ್ಲೈ ಮಾಡ್ಕೊಳ್ಳಿ. ನಮ್ಮ ಮನೆ ನಾನು ಕಟ್ಟಿದೆ, ನಮ್ಮಪ್ಪ ಕಟ್ಟಿದ್ರು, ಹೌದಾ ಅವರೇ ಕಟ್ಟಿದ್ದ? ಮೈಸೂರು ಅರಮನೆ ರಾಜ ಕಟ್ಟಿಸಿದ್ದು, ಹೌದಾ ರಾಜ ಮಾತ್ರ ಕಟ್ಟಿದ್ದ? ಸೊ ಈ ಥರ ಕ್ವೆಶನ್ಸ್ಗಳು ನಾವು ಕೇಳ್ಕೊತಾ ಹೋದರೆ ಸೊ ಎಷ್ಟು ಹಿಂಸೆ ಆಗುತ್ತಲ್ಲ. ಸೊ ದೆನ್ ಗ್ರೇಟ್ ರೋಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಈಸ್ ಫುಲ್ ಆಫ್ ಟ್ರಯಂಫಲ್ ಆರ್ಕ್ಸ್. ಗೊತ್ತಲ್ವಾ, ರೋಮ್ ತುಂಬ ವಿಜಯಗಲ್ಲುಗಳು. ಟ್ರಯಂಫಲ್ ಆರ್ಕ್ಸ್ ಅಂದರೆ ಏನು? ವಿಜಯಗಲ್ಲುಗಳು ಅಂತ ಅರ್ಥ. ನಿಮ್ಗೆ ಮೇ ಬಿ ಗೊತ್ತಿರಲಿಕ್ಕಿಲ್ಲ. ರೋಮ್ನ ನಗರದ ತುಂಬ ವಿಜಯಗಲ್ಲುಗಳಿದೆಯಂತೆ. ಆ ರಾಜ ಗೆದ್ದ, ಈ ಯುದ್ಧದಲ್ಲಿ ಗೆದ್ದರು. ಸೀಸೇರ್ ಸಾಕಷ್ಟು ಯುದ್ಧಗಳನ್ನ ಕೈಗೊಂಡ ಅವನು, ಎಲ್ಲದರಲ್ಲೂ ದಿಗ್ವಿಜಯ ಸಾಧಿಸಿದಂತೆ. ಸೊ ರೋಮ್ನ ತುಂಬ ವಿಜಯಗಲ್ಲುಗಳೇ ಇದೆಯಂತೆ. ಸೊ ಹೂ ಎರೆಕ್ಟೆಡ್ ದೆಮ್ ಓವರ್ ಹೂಮ್? ಯಾರದನ್ನು ಕೆತ್ತಿದ್ದು? ಆ ವಿಜಯಗಲ್ಲುಗಳನ್ನು ಕೆತ್ತಿದಂಥವರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾರ್ದೋ ಗೆಲುವು, ಕೆತ್ತಿದ್ಯಾರೋ, ಆದರೆ ಅವ್ರ ಬಗ್ಗೆ ಎಲ್ಲೂ ಮಾತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓವರ್ ಹೂಮ್ ಡಿಡ್ ದ ಸೀಸರ್ ಟ್ರಯಂಫ್? ಸೊ ಸೀಸರ್, ಜೂಲಿಯಸ್ ಸೀಸರ್ ಅಂತ ರೋಮ್ನ ತುಂಬ ಗ್ರೇಟೆಸ್ಟ್ ರೂಲರ್ ಅಂತ ಅವನನ್ನು ಹೇಳ್ತಾರೆ. ಸಾಕಷ್ಟು ಯುದ್ಧಗಳನ್ನ ತಗೊಂಡಂತೆ, ಸಾಕಷ್ಟು ವಿಜಯಗಳು ಅವನಿಗೆ ಸಿಕ್ಕಿದ್ವಂತೆ. ಅವನು ಹೋದಂಥ ಎಲ್ಲ ಯುದ್ಧಗಳಲ್ಲೂ ಅವನು ಗೆದ್ದಂತೆ. ಓವರ್ ಹೂಮ್ ಡಿಡ್ ದ ಸೀಸರ್ ಟ್ರಯಂಫ್? ಯಾರ ವಿರುದ್ಧ ಅವನು ಗೆದ್ದಿದ್ದು? ಅವನೊಬ್ಬನೇ ಗೆದ್ನಾ? ಯಾರು ಸಪೋರ್ಟು ತಗೊಳ್ಳಿಲ್ವಾ? ಅವನೊಬ್ಬನ ಕೈಲೇ ಇದೆಲ್ಲ ಸಾಧ್ಯ ಆಯಿತಾ ಅಂತ ಕೇಳ್ತಾ ಇದ್ದಾನೆ ನಮ್ಮ ವರ್ಕರ್. ಹ್ಯಾಡ್ ಬೈಜಾಂಟಿಯಮ್ ಮಚ್ ಪ್ರೇಸ್ಡ್ ಇನ್ ಸಾಂಗ್ ಓನ್ಲಿ ಪ್ಯಾಲೇಸಸ್ ಫಾರ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್? ಸೊ ಬೈಜಾಂಟಿಯಮ್ ಅಂತ ಒಂದು ರೋಮಲ್ಲಿ ಒಂದು ಪಟ್ಟಣ ಇದೆ. ಅದ್ರ ಬಗ್ಗೆ ಸಾಕಷ್ಟು ಪದ್ಯಗಳಲ್ಲಿ ಸಾಕಷ್ಟು ಕತೆಗಳಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಇದೆ. ಸೊ ಓನ್ಲಿ ಪ್ಯಾಲೇಸಸ್ ಫಾರ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್, ಅವ್ರಿಗೆ ಮಾತ್ರನಾ? ಅಲ್ಲಿರೋ ಜನಗಳಿಗೆ ಮಾತ್ರ, ಅಲ್ಲಿರೋ ಶ್ರೀಮಂತರಿಗೆ ಮಾತ್ರ, ಅಲ್ಲಿರೋ ರಾಜರಿಗೆ ಮಾತ್ರ ಅದು ಜಾಗನ? ನಮಗೆ ಯಾರಿಗೂ ಅಲ್ವಾ ಅನ್ನೋ ಪದ ಇಲ್ಲಿ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ. ಈವನ್ ಇನ್ ಫೇಬಲ್ಡ್ ಅಟ್ಲಾಂಟಿಸ್ ದ ನೈಟ್ ದ ಓಷನ್ ಎನ್ಗಲ್ಫ್ಡ್ ಇಟ್, ದ ಡ್ರೌನಿಂಗ್ ಸ್ಟಿಲ್ ಕ್ರೈಡ್ ಫಾರ್ ದೇರ್ ಸ್ಲೇವ್ಸ್. ಸೊ ಒಂದು ಪುರಾಣ ಕಥೆ ಇದೆ, ಅಟ್ಲಾಂಟಿಸ್ ಅನ್ನೋ ಒಂದು ಪಟ್ಟಣದ ಮೇಲೆ ಪ್ಲೇಟೋ ಅನ್ನೋಂತಹ ಕವಿ ಬರೆದಂತಹ ಒಂದು ಪುರಾಣ ಕಥೆ ಇದೆ. ದಂತಕಥೆ, ಅದು ನಿಜವಾಗಿ ನಡೆದಿದ್ದೋ ಅಲ್ವೋ ನಮಗೆ ಗೊತ್ತಿಲ್ಲ. ಸೊ ಅಲ್ಲಿ ಅಟ್ಲಾಂಟಿಸ್ ಅನ್ನೋ ಒಂದು ಪಟ್ಟಣನ, ಐಲ್ಯಾಂಡ್, ಅದು ಸಮುದ್ರ ಎನ್ಗಲ್ಫ್ಡ್, ನುಂಗ್ ಹಾಕೋಬಿಡ್ತಂತೆ, ಅದನ್ನು ಮುಚ್ಚಿ ಹಾಕ್ಬಿಡ್ತಂತೆ. ಸೊ ಆವಾಗ ಮುಳುಗೋಗ್ತಾ ಇದ್ರಲ್ಲ ಜನ, ಮುಳುಗೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಕರೆದಿದ್ದು ಯಾರನ್ನ ಗೊತ್ತಾ? ಅವ್ರ ಹೆಂಡ್ತಿರ್ನೋ, ಮಕ್ಕಳನ್ನೋ, ಇನ್ನೊಬ್ರನ್ನೋ, ಮತ್ತೊಬ್ಬರನ್ನ ಕರೀಲಿಲ್ವಂತೆ. ದೆ ಕ್ರೈಡ್ ಔಟ್ ಫಾರ್ ದೇರ್ ಸ್ಲೇವ್ಸ್. ಅವರ ಜೀತದ ಆಳುಗಳನ್ನು ಕರೀತಾ ಇದ್ರಂತೆ. ಬಾ ನಮ್ಮನ್ನ ಕಾಪಾಡು ಅಂತ ಅವ್ರನ್ನ ಕರೀತಾ ಇದ್ರಂತೆ. ಬೇರೆ ಯಾವುದಕ್ಕೂ ಬೇಡ, ಇಂಥ ಸಮಯದಲ್ಲಿ ಅವ್ರು ಬೇಕಾಯಿತು ಅಂತ ಇಲ್ಲಿ ಸ್ಪೀಕರ್ ಹೇಳ್ತಾ ಇದ್ದಾನೆ. ದೆನ್ ದ ಯಂಗ್ ಅಲೆಕ್ಸಾಂಡರ್ ಕನ್ಕರ್ಡ್ ಇಂಡಿಯಾ. ಯಂಗ್ ಅಲೆಕ್ಸಾಂಡರ್ ಕನ್ಕರ್ಡ್ ಇಂಡಿಯಾ. ವಾಸ್ ಹಿ ಅಲೋನ್? ಅಲೆಕ್ಸಾಂಡರ್ ಭಾರತವನ್ನು ಗೆದ್ದ, ಭಾರತವನ್ನು ವಶಪಡಿಸ್ಕೊಂಡ ಅಂತ ಎಲ್ಲ ಹೇಳ್ತಾರಲ್ಲ, ಅವನು ಒಬ್ಬನೇ ಮಾಡಿದ್ನ? ಅವನು ಒಬ್ಬನೇ ಬಂದಿದ್ನ? ಒಬ್ಬನೇ ಬಂದು ಅವನು ಇದನ್ನೆಲ್ಲ ಸಾಧಿಸೋಕ್ಕೆ ಸಾಧ್ಯ ಆಗ್ತಾ ಇತ್ತಾ? ದೆನ್ ಸೀಸರ್ ಬೀಟ್ ದ ಗಾಲ್ಸ್ ಅಂತ ಅಂದರೆ ಇವಾಗ ಫ್ರಾನ್ಸಲ್ಲಿ ಇರುವಂತಹ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು. ಸೀಸರ್ ವಿರುದ್ಧ ದಂಗೆ ಹೇಳ್ತಾರೆ ಗಾಲ್ಸ್. ಅವರನ್ನು ಸೀಸರ್ ಸೋಲಿಸ್ತಾನೆ. ಡಿಡ್ ಹಿ ನಾಟ್ ಹ್ಯಾವ್ ಈವನ್ ಅ ಕುಕ್ ವಿತ್ ಹಿಮ್? ಸೊ ಅವನು ಸೀಸರ್ ಗೆದ್ದ, ಸೀಸರ್ ಸೋಲಿಸ್ತಾ ಅಂತ ಹೇಳ್ತಿರಲ್ಲ, ಅವನಿಗೆ ಅಡುಗೆ ಮಾಡೋಕ್ಕೆ ಒಬ್ಬ ಕುಕ್ ಕೂಡ, ಅಡುಗೆ ಭಟ್ಟ ಕೂಡ ಅವನ ಜೊತೆಗೆ ಇರಲಿಲ್ವಾ?
ಫಿಲಿಪ್ ಆಫ್ ಸ್ಪೇನ್. ಸೊ ಸ್ಪೇನ್ ದೇಶದ ರಾಜ ಫಿಲಿಪ್ ವೆಪ್ಟ್ ವೆನ್ ಹಿಸ್ ಆರ್ಮಡಾ ವೆಂಟ್ ಡೌನ್. ಆರ್ಮಡಾ ಅಂದರೆ ಏನು ಗೊತ್ತಾ? ಯುದ್ಧ ಹಡಗು ಅಂತ. ಸೊ ಇಂಪಾರ್ಟೆಂಟ್ ಪದ ಇದು. ಇದರಲ್ಲಿ ಯುದ್ಧ ಹಡಗು ದೊಡ್ಡ ದೊಡ್ಡ ಹಡಗುಗಳಿರುತ್ತಲ್ಲ, ಅದಕ್ಕೆ ನಾವು ಆರ್ಮಡಾ ಅಂತ ಕರಿತೀವಿ. ಸೊ ಸ್ಪೇನ್ ದೇಶದ ರಾಜ ಫಿಲಿಪ್ ಇಂಗ್ಲೆಂಡ್ ವಿರುದ್ಧ ಯುದ್ಧ ಸಾರ್ತಾನೆ. ಸೊ ಆ ಯುದ್ಧದಲ್ಲಿ ಅವನು ಸೋಲ್ತಾನೆ. ಅವನ ಹಡಗು ಮುಳುಗೋಗ್ಬಿಡತ್ತೆ, ಸಮುದ್ರದಲ್ಲಿ ಮುಳುಗಿಸ್ಬಿಡ್ತಾರೆ. ಸೊ ಅವನಾಗವಾಗ ಜೋರಾಗಿ ಹತ್ತನಂತೆ. ಅವನೊಬ್ಬನೇನ ಹತ್ತಿದವ್ರು ಬೇರೆ ಯಾರೂ ಇಲ್ವಾ? ಎಷ್ಟು ಜನ ಸತ್ರು, ಎಷ್ಟು ಜನ ಕೈಕಾಲು ಕಳ್ಕೊಂಡ್ರು. ಅವರ ಅಳುಗಳು, ಅವರ ನೋವು ಯಾಕೆ ಯಾವ ಚರಿತ್ರೆಯ ಪುಟದಲ್ಲೂ ಇಲ್ಲ. ದೆನ್ ಫ್ರೆಡರಿಕ್ ದ ಸೆಕೆಂಡ್ won the 7 years war. ಸೊ ಈ ಫ್ರೆಡರಿಕ್ ಅಂತ ಹೇಳೋನು ರೋಮನ್ ಎಂಪೈರ್ ಆಗಿದ್ದಂಥವನು. ಅವನು he won 7 years war. 7 ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ, ಅದರಲ್ಲಿ ಅವನು ಗೆಲ್ತಾನೆ. ಅವನೊಬ್ಬನೇ ಗೆದ್ದಿದ್ದ? ಹೂ ಎಲ್ಸ್ ವನ್ ಇಟ್? ಅವನನ್ನು ಬಿಟ್ಟು ಬೇರೆ ಯಾರಿಗೂ ಗೆಲುವು ಸಿಗಲಿಲ್ವಾ? ಯಾಕೆ ಬರೀ ಅವನ ಹೆಸರಿದೆ ಅಂತ ಕೇಳ್ತಾ ಇದ್ದಾನೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ, ಎಷ್ಟು ಟಚಿಂಗ್ ಆಗಿದೆ ಅಲ್ವಾ. ಸೊ ದೆನ್ ಮುಗಿತಾ ಬಂತು. ಎವ್ರಿ ಪೇಜ್ ಆಫ್ ವಿಕ್ಟರಿ, ಚರಿತ್ರೆಯ ಪುಸ್ತಕವನ್ನು, ಇತಿಹಾಸದ ಪುಸ್ತಕವನ್ನು ಅಥವಾ ಹಿಸ್ಟ್ರಿ ಬುಕ್ಕನ್ನು ತೆಗೆದು ನೋಡಿದ್ರೆ ಎವ್ರಿ ಪೇಜ್ ಆಫ್ ವಿಕ್ಟರಿ, ಪ್ರತಿ ಪುಟದಲ್ಲೂ ವಿಕ್ಟರಿ ಇದೆ, ಅಂದರೆ ಜಯದ ಗುರುತುಗಳಿವೆ. ಹೂ ಕುಕ್ ದ ಫೀಸ್ಟ್ ಫಾರ್ ದ ವಿಕ್ಟರ್ಸ್, ಈ ಗೆದ್ದಂತಹ ವಿಜಯಶಾಲಿಗಳಿದಾರಲ್ಲ ಅವರಿಗೆ ಫೀಸ್ಟ್, ಅವ್ರಿಗೆ ಊಟಕ್ಕೆ ರೆಡಿ ಮಾಡಿಕೊಟ್ಟವ್ರು ಯಾರು? ಆ ವಿಕ್ಟರ್ಸ್ಗೆ, ಗೆದ್ದಂಥವ್ರಿಗೆ ಊಟದ ಹಬ್ಬ ಮಾಡಿದವ್ರು ಯಾರು ಅಥವಾ ಫೀಸ್ಟ್ ರೆಡಿ ಮಾಡಿದವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಎವ್ರಿ 10 years ಅ ಗ್ರೇಟ್ ಮ್ಯಾನ್ ಹೂ ಪೇಡ್ ದ ಬಿಲ್. ಪ್ರತಿ 10 ವರ್ಷಕ್ಕೊಬ್ಬ ಗ್ರೇಟ್ ಮನುಷ್ಯ ಹುಟ್ಟು ಬರ್ತಾನಂತೆ. ಇತಿಹಾಸದ ಪುಟದಲ್ಲಿ ನೋಡಿದ್ರೆ ಒಬ್ಬೊಬ್ಬ ರಾಜನ ಹೆಸರು, ಒಬ್ಬ ಅರಿಸ್ಟೋಕ್ರಾಟ್ ಹೆಸರು ಇವರೇ ಇದೆ. ಆದರೆ ಅವರು ಆ ಸ್ಥಾನಕ್ಕೆ ಬರೋ ಹಾಗೆ ಮಾಡಿದ್ಯಾರು ಅಥವಾ ಅವರಿಗೆ ಆ ಗೆಲುವು ಸಿಗೋ ಹಾಗೆ ಮಾಡಿದ್ಯಾರು? ಅವ್ರಿಗೆ ಏನೆಲ್ಲ ಹೆಸರಿದೆಯೋ ಆ ಹೆಸರು ಸಿಕ್ಕಿದ್ಯಾರಿಂದ? ಸೋ ಮೆನಿ ರಿಪೋರ್ಟ್ಸ್. ಚರಿತ್ರೆ ಪುಸ್ತಕದ ತುಂಬ ರಿಪೋರ್ಟ್ಗಳೇ ಇದೆ. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅವ್ರು ಇದನ್ನು ಕಟ್ಟಿಸಿದ್ರು, ಇವ್ರು ಇಲ್ಲಿ ಗೆದ್ರು, ಈ ಥರದ ರಿಪೋರ್ಟ್ಸ್ಗಳು ಸಾಕಷ್ಟಿದೆ. ಸೋ ಮೆನಿ ಕ್ವೆಶನ್ಸ್. ಎಷ್ಟು ರಿಪೋರ್ಟ್ಗಳಿದೆಯೋ ಅಷ್ಟೇ ಪ್ರಶ್ನೆ ಇದೆ ನನಗೆ ಅಂತ ಇಲ್ಲಿ ವರ್ಕರ್ ಹೇಳ್ತಾ ಇದ್ದಾನೆ. ಸೋ ಮೆನಿ ರಿಪೋರ್ಟ್ಸ್, ಸೋ ಮೆನಿ ಕ್ವೆಶನ್ಸ್. ಓಕೆ, ಚೆನ್ನಾಗಿದೆಯಾ ಪದ್ಯ? ಅರ್ಥ ಆಯ್ತಾ? ಪದ್ಯ ಅರ್ಥ ಆಯ್ತಲ್ವಾ? ಈಗ ಐ ವಾಂಟ್ ಯು ಟು ಆನ್ಸರ್ ದ ಕ್ವೆಶನ್ಸ್. ಇಲ್ಲಿ ನೀವೀಗ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ರೆಡಿ ಇದ್ದೀರಾ? ಸೊ ಲೆಟ್ಸ್ ಮೂವ್ ಆನ್. ಸೊ ದೆರ್ ಆರ್ 5 questions. ಈ ಪದ್ಯದ ಮೇಲೆ ಸಾಕಷ್ಟು ಪಾಸಿಬಿಲಿಟೀಸ್ ಇದೆ. ಪ್ರತಿ ಲೈನಲ್ಲೂ ಪ್ರಶ್ನೆ ಕೇಳ್ಬೋದು. ನಾನೊಂದು 5 questions ತಗೊಬಂದಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸಮ್ ಕ್ವೆಶನ್ಸ್ ಆರ್ ಆನ್ ಕಾಂಟೆಕ್ಸ್ಚುವಲ್ ಕ್ವೆಶನ್ಸು ಇದೆ ಇದರಲ್ಲಿ. ಸೊ ಆನ್ಸರ್ ಮಾಡ್ತೀರಾ ಅಲ್ವಾ? ಎಸ್, ಜ್ಯೋತಿ, ಅಮೃತ, ದೆನ್ ಮೆನಿ ಆಫ್ ಯು ಆರ್ ದೇರ್, ಪ್ರೀತಿ ಮಹೇಶ್. So, but the first question is, the speaker of the poem is. First question itself asks, ಪದ್ಯದ ಸ್ಪೀಕರ್ ಯಾರು? ಇನ್ ಕೇಸ್ ಅವ್ರೇನಾದರೂ ಟೈಟಲ್ ಕೊಟ್ಟಿಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಆದರೆ ಅವರು ಆಲ್ರೆಡಿ ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಟೈಟಲ್ನ ಇಟ್ಕೊಂಡು ಕ್ಯಾನ್ ಯು ಆನ್ಸರ್ ದ ಕ್ವೆಶ್ಚನ್? ಅ ಮೇಸನ್, ಅ ಸ್ಲೇವ್, a historian, a worker who read history, who read history. So Vaijinath answer D. Yes, answer D. Many of you are answering correctly. So easy ಇದೆ, ಡೈರೆಕ್ಟ್ ಇದೆ. ಆದರೆ ಟೈಟಲ್ ಕೊಟ್ಟಿಲ್ಲ ಅಂತ ಅಂದರೆ ಇಲ್ಲಿ ಮೇಸನ್ ಅನ್ನೋ ರೆಫರೆನ್ಸ್ ಇದೆ ಪದ್ಯದಲ್ಲಿ, ಇದೆಯೋ ಇಲ್ವೋ? ಸ್ಲೇವ್ ಅನ್ನೋ ರೆಫರೆನ್ಸ್ ಇದೆ, ಹಿಸ್ಟಾರಿಯನ್ ಅಲ್ಲ ಅಂತ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಟೈಟಲ್ ಇರೋದ್ರಿಂದ ನೀವು ಈಸಿಯಾಗಿ ಆ ವರ್ಕರ್ ಹೂ ರೆಡ್ ಹಿಸ್ಟರಿ ಅಂತ ಗೆಸ್ ಮಾಡ್ಬೋದು. ಇನ್ನೂ ಒಂದು ನೀವು ಏನು ಈ ಥರ ಪದ್ಯಗಳಲ್ಲಿ ಕ್ಲೂ ಇಟ್ಕೋಬೇಕು. ಹೌದು, ಮೇಸನ್ ಅನ್ನೋ ರೆಫರೆನ್ಸ್ ಇದೆ, ಸ್ಲೇವ್ ಅನ್ನೋ ರೆಫರೆನ್ಸ್ ಇದೆ, ಎರಡೂ ಇದೆ. ಎರಡೂ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇವರಿಬ್ಬರು ಯಾವ ಕೆಟಗರಿಗೆ ಸೇರ್ತಾರೆ? ಇವರಿಬ್ಬರು ವರ್ಕರ್ಸ್. ಹಾಗಾಗಿ ಸೊ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಇಲ್ಲಿರೋ ಸ್ಪೀಕರ್, ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತಂದರೆ ಅವನಿಗೆ ಓದಕ್ಕೆ ಬರುತ್ತೆ, ಅವನು ಓದಕ್ಕೆ ಬರದೇ ಇರೋನಲ್ಲ. ಈ ಥರ ನೀವು ಯೋಚನೆ ಮಾಡಬೇಕಾಗತ್ತೆ.
ಯೋಚನೆ ಮಾಡ್ತೀರಾ ಅಲ್ವಾ? ಮಾಡಲೇಬೇಕು, ಯು ಹ್ಯಾವ್ ನೋ ಆಪ್ಷನ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸೆಕೆಂಡ್ ಕ್ವೆಶನ್. ಸ್ವಲ್ಪ ಮೈಂಡನ್ನು ಅಪ್ಲೈ ಮಾಡಿ ಅಷ್ಟೇ, ಬ್ರೈನಿಗೆ ಜಾಸ್ತಿ ಕೆಲಸ ಕೊಡಿ, ಆಗ ಈಸಿಯಾಗಿ ಗೊತ್ತಾಗುತ್ತೆ. ದೆನ್ ಅಕಾರ್ಡಿಂಗ್ ಟು ದ ಪೊಯಮ್, ಹೂ ಆರ್ ಇಗ್ನೋರ್ಡ್ ಇನ್ ದ ಬುಕ್ಸ್ ಆಫ್ ಹಿಸ್ಟರಿ. ಎಲ್ಲೂ ಇಲ್ಲಿ ಸ್ಪೀಕರ್ ನಮ್ಮನ್ನು ಇಗ್ನೋರ್ ಮಾಡಿದ್ದೀರಾ ನೀವು ಅಂತ ಹೇಳ್ತಾ ಇಲ್ಲ, ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ಆದರೆ ಯಾಕೆ ನಮ್ಮ ಹೆಸರಿಲ್ಲ, ಯಾಕೆ ಬರೀ ರಾಜರ ಹೆಸರಿದೆ, ಅವ್ರು ಮಾತ್ರ ಮಾಡಿದ್ರಾ, ಅವರಿಂದ ಮಾತ್ರ ಸಾಧ್ಯ ಆಯಿತಾ, ಅವ್ರು ಮಾತ್ರ ಅವರೇ ಕಲ್ಲುಗಳನ್ನ ಹೊತ್ಕೊಂಡು ಹೋದ್ರಾ, ಅವರೇ ಚಿನ್ನದ ಮಹಾಗೋಡೆನ ಕಟ್ಟಿದ್ರಾ, ಅವರೊಬ್ಬರೇ ಗೆದ್ದಿದ್ದ ಅಥವಾ ಅವರೊಬ್ಬರೇ ಹತ್ತಿದ್ದ, ಈ ಥರದ ಪ್ರಶ್ನೆಗಳಿದೆ. ಸೊ ಆ ಪ್ರಶ್ನೆಯ ಲಿಟರಲ್ ಮೀನಿಂಗ್ ಏನಿರ್ಬೋದು, ಲಿಟರಲ್ ಅಲ್ಲ, ಇನ್ನರ್ ಮೀನಿಂಗ್ ಏನಿರ್ಬೋದು ಅಂತ ನಿಮಗೆ ಸೆನ್ಸ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಪೊಯಮ್, ಹೂ ಆರ್ ಇಗ್ನೋರ್ಡ್ ಇನ್ ದ ಬುಕ್ಸ್ ಆಫ್ ಹಿಸ್ಟರಿ? Kings, aristocrats, hard-working labor class people, cooks. So, are you answering? Answer ಮಾಡ್ತಿದ್ದೀರಾ? ಲೀಲಾ, ಅಮೃತ, ಹೇ ಸಮಿ ಉನ್ನಿಸಾ, ಪ್ರೀತಿ ಮಹೇಶ್, ಏನು ನಿಮ್ಮ ಆನ್ಸರ್? ಸೊ ಇದು ಕೂಡ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಹಾರ್ಡ್ ವರ್ಕಿಂಗ್ ಲೇಬರ್ ಕ್ಲಾಸ್ ಪೀಪಲ್ ಆರ್ ಇಗ್ನೋರ್ಡ್ ಇನ್ ದ ಬುಕ್ಸ್ ಆಫ್ ಹಿಸ್ಟರಿ. ಅವರೆಲ್ಲ ತುಂಬ ಪ್ರಾಮುಖ್ಯವಾಗಿ ಬೇಕಾಗ್ತಾರೆ, ಆದರೆ ಅವ್ರಿಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ ಅಷ್ಟೇ. ಪ್ರೆಸೆಂಟ್ ಡೇಯಲ್ಲೂ ಇದೇನೇ ಆಗ್ತಾ ಇರೋದು, ಏನೂ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಸೊ ಸುಮಾರು ಜನ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. ಕ್ವೆಶನ್ ನಂಬರ್ 3, ಸ್ಕ್ರೀನ್ ಕಾಳ್ತಾ ಇದೆ ಅಲ್ಲ? ಹೂ ಕನ್ಕರ್ಡ್ ಇಂಡಿಯಾ? ಹೂ ಕನ್ಕರ್ಡ್ ಇಂಡಿಯಾ? ಇಂಡಿಯಾವನ್ನು ಯಾರು ವಶಪಡಿಸ್ಕೊಂಡ್ರು ಅನ್ನೋದು ಕ್ವೆಶನ್. ಅಲೆಕ್ಸಾಂಡರ್ ದ ಫಸ್ಟ್, ಅಲೆಕ್ಸಾಂಡರ್ ದ ಗ್ರೇಟ್, ಅಲೆಕ್ಸಾಂಡರ್ ದ ಯಂಗ್, ಅಲೆಕ್ಸಾಂಡರ್ ದ ಎಂಪರರ್ ಆಫ್ ಗ್ರೀಕ್. ಪದ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಪದ್ಯದಲ್ಲಿ ಏನಂತ ಬಂದಿತ್ತು? ಅಲೆಕ್ಸಾಂಡರ್ ಫಸ್ಟ್ ಅಂತ ಇತ್ತ, ಗ್ರೇಟ್ ಅಂತ ಇತ್ತ, ಯಂಗ್ ಅಂತ ಇತ್ತ, ಎಂಪರರ್ ಆಫ್ ಗ್ರೀಕ್ ಅಂತ ಇತ್ತ? ಯೋಚನೆ ಮಾಡಿ ಯು ಹ್ಯಾವ್ ಟು ಆನ್ಸರ್ ಟು ದಿಸ್ ಕ್ವೆಶನ್ಸ್. ಸೊ ಆಲ್ರೆಡಿ ಹೇಳಿದ್ದೆ, ನಿಮ್ಗೆ ಏನೇ ಪ್ರೀವಿಯಸ್ ನಾಲೆಜ್ ಇದ್ರೂ ಅದನ್ನು ಇಲ್ಲಿ ಬಳಸಕ್ಕೆ ಹೋಗಬೇಡಿ. ಪದ್ಯದಲ್ಲಿ ಏನಿದೆ ಅಥವಾ ಪ್ರೋಸ್ ಆದರೆ ಪ್ರೋಸಲ್ಲಿ ಏನಿದೆ ಅದನ್ನೇ ನೀವು ಇಲ್ಲಿ ಆನ್ಸರ್ ಮಾಡಬೇಕು. ನಿಮಗೆ ನಾಲೆಜ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಆಪ್ಷನಲ್ಲಿದೆ ಇದು ಕರೆಕ್ಟು ಅಂತ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಟಿಕ್ ಮಾಡಬೇಡಿ. ಪದ್ಯದಲ್ಲಿ ಹೇಗಿದೆಯೋ ಕಾಂಪ್ರಹೆನ್ಷನ್ ಆಗಿರೋದ್ರಿಂದ ನೀವು ಅದರ ರೆಫರೆನ್ಸ್ ಇಟ್ಕೊಂಡೇ ಆನ್ಸರ್ ಮಾಡಬೇಕಾಗುತ್ತೆ. ಕ್ಯಾನ್ ಯು ಆನ್ಸರ್ ಟು ದಿಸ್ ಕ್ವೆಶ್ಚನ್? ಸೊ ಆನ್ಸರ್ ಹೇಳ್ಬೋದಾ? ಸೊ ಪ್ರೀತಿ, ಅಮೃತ, ವಾಟ್ ಇಸ್ ಯುವರ್ ಆನ್ಸರ್? ಸೊ ಪದ್ಯದಲ್ಲಿ ಅಲೆಕ್ಸಾಂಡರ್ ದ ಯಂಗ್ ಅಂತ ಇದೆ. ಅಲೆಕ್ಸಾಂಡರ್ ದ ಯಂಗ್ ಅಂತ ಇರೋದ್ರಿಂದ ನೀವು ಅಲೆಕ್ಸಾಂಡರ್ ಫಸ್ಟ್ ಅಂತಲೂ ತೊಗೊಳಕ್ಕಾಗಲ್ಲ. ಅಲೆಕ್ಸಾಂಡರ್ ದ ಗ್ರೇಟ್ ಅಂತಲೂ ಹೇಳ್ತಾ ಇದ್ರು ಅವನಿಗೆ. ಅಲೆಕ್ಸಾಂಡರ್ಗೆ ಅಲೆಕ್ಸಾಂಡರ್ ದ ಗ್ರೇಟ್ ಅಂತಲೂ ಹೇಳ್ತಾ ಇದ್ರು. ಹಿ ವಾಸ್ ದ ಎಂಪರರ್ ಆಫ್ ಗ್ರೀಕ್. ಎಲ್ಲನೂ ನಿಜಾನೇ, ಆದರೆ ಪದ್ಯದಲ್ಲಿ ಇರೋದು ಆಪ್ಷನ್ ಸಿ. ಹಾಗಾಗಿ ಆಪ್ಷನ್ ಸಿನೇ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮಾಡಿದ್ರಾ ಸುಮಾರು ಜನ? ಎಷ್ಟು ಜನ ಮಾಡಿದ್ರಿ? ಇಲ್ಲಿ ಗೊತ್ತಾಗಲ್ಲ, ಇಲ್ಲಿ ಪಾಲ್ ಇಲ್ಲದೆ ಇರೋದ್ರಿಂದ ಎಷ್ಟು ಜನ ಆನ್ಸರ್ ಮಾಡಿದ್ರಿ ಅನ್ನೋದು ಗೊತ್ತಾಗಲ್ಲ. ಲೆಟ್ ಇಟ್ ಬಿ. ನೆಕ್ಸ್ಟ್ ಕ್ವೆಶ್ಚನ್, 4th ಒನ್. ದ ಪೊಯಮ್ ಸಟರೈಸಸ್ ವಾಟ್? ಸ್ವಲ್ಪ ಅಪ್ಲೈಡ್ ಆಗಿದೆ ನೋಡಿ ಇಲ್ಲಿ. ಈ ಪದ್ಯ ಏನನ್ನ ವ್ಯಂಗ್ಯ ಮಾಡ್ತಾ ಇದೆ, ಯಾವುದನ್ನ ರೆಟಾರಿಕ್ ಮಾಡ್ತಾ ಇದೆ ಅನ್ನೋದು ಕ್ವೆಶ್ಚನ್. ವ್ಯಂಗ್ಯ ಯಾವುದನ್ನ ಸಟರೈಸ್ ಮಾಡ್ತಾ ಇದೆ ಪದ್ಯ ಅನ್ನೋದು ಕ್ವೆಶ್ಚನ್. ಆಪ್ಷನ್ಸ್ ಆರ್ ಮೀನ್ನೆಸ್ ಆಫ್ ಹೈ ಸೊಸೈಟಿ, injustice done by the kings, great arts of the history, stereotypical presentation of history. ಆಯ್ತಾ ಇದು? ಸೊ ಯಾವುದ್ರ ಬಗ್ಗೆ ಈ ಪದ್ಯ ಮಾತಾಡ್ತದೆ? ಬಿಟ್ ಕನ್ಫ್ಯೂಸಿಂಗ್ ಇದೆ ಅಲ್ವಾ? ಜಸ್ಟ್ ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದಾ? ಏನು ಆನ್ಸರ್ ಇರ್ಬೋದು? ಸೊ ಮೀನ್ನೆಸ್ ಆಫ್ ಹೈ ಸೊಸೈಟಿ. ಮೇ ಬಿ ಹೈ ಸೊಸೈಟಿ ಈಸ್ ಮೀನ್ ಟು ವರ್ಕಿಂಗ್ ಕ್ಲಾಸ್. ಅವರು ಮೀನಾಗಿ ಇರಬಹುದು, ಆದರೆ ಈ ಪದ್ಯದಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಆ ಮೀನ್ನೆಸ್ಗೆ ಇಲ್ಲ. ಹಾಗಾಗಿ ಅದನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ದೆನ್ injustice done by the kings. ಸೊ
ಪ್ರಶ್ನೆಗಳಿದೆ, ಆದರೆ ಅವ್ರು ನಮಗೆ ಮೋಸ ಮಾಡಿದ್ರು, ಅವರು ನಮಗೆ ನ್ಯಾಯ ಒದಗಿಸ್ಲಿಲ್ಲ ಅನ್ನೋ ಥರದ್ದು ಯಾವುದೇ ರೆಫರೆನ್ಸ್ ಪದ್ಯದಲ್ಲಿ ಇಲ್ಲ. ಹಾಗಾಗಿ ಅದನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ಗ್ರೇಟ್ ಆರ್ಟ್ಸ್ ಆಫ್ ದ ಹಿಸ್ಟರಿ, ಹೌದು, ಥೀಬ್ಸ್ ಬಗ್ಗೆ, ಬ್ಯಾಬಿಲಾನ್ ಬಗ್ಗೆ, ದೆನ್ ಲೀಮಾ ಬಗ್ಗೆ, ಚೀನಾದ ಗೋಡೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಆದರೆ ಆ ಆರ್ಟ್ಸ್ನ ಹೊಗಳೋದಾಗಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಲಿ ಪದ್ಯದ ಉದ್ದೇಶ ಖಂಡಿತ ಅಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಲಾಸ್ಟ್ ಆಪ್ಷನ್ ಸ್ಟೀರಿಯೋಟಿಪಿಕಲ್ ಪ್ರೆಸೆಂಟೇಷನ್ ಆಫ್ ಹಿಸ್ಟರಿ. ಏನು ಸ್ಟೀರಿಯೋಟಿಪಿಕಲ್ ಅಂತಂದರೆ ಏಕಮುಖವಾಗಿ, ಬರೀ ಒನ್ ಸೈಡೆಡ್ ಆಗಿ ನೋಡ್ತಾ ಇದೆಯಲ್ಲ ಚರಿತ್ರೆ, ಅದರ ಆ ಒನ್ ಸೈಡೆಡ್ ಆಗಿ ನೋಡಿರೋದು ತಪ್ಪು. ರಾಜರ ಹೆಸರು ಹೇಳಿ, ಜೊತೆಗೆ ನಮ್ಮ ಹೆಸರು ಯಾಕೆ ಹೇಳಲಿಲ್ಲ ನೀವು? ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದೀವಿ ಯುದ್ಧದಲ್ಲಿ, ಎಷ್ಟು ಜನ ಕೈಕಾಲು ಕಳ್ಕೊಂಡಿದ್ದೀವಿ, ಎಷ್ಟು ಜನ ಕಷ್ಟಪಟ್ಟಿದ್ದೀವಿ, ಎಷ್ಟು ಜನ ನೋವು ಪಟ್ಟಿದ್ದೀವಿ. ನೀವು ರಾಜರುಗಳು, ನೀವು ಖುಷಿ ಪಟ್ಟಾಗ, ನಿಮಗೆ ಗೆಲುವು ಸಿಕ್ಕಿದಾಗ ಅದರಲ್ಲಿ ನಾವು ಸಂಭ್ರಮಿಸಿದ್ದೀವಿ, ಆದರೆ ನಮ್ಮ ಬಗ್ಗೆ ಯಾಕೆ ಹೇಳಿಲ್ಲ ನೀವು ಅನ್ನೋ ಒಂದು ಆ ಪ್ರೆಸೆಂಟೇಷನ್, ಸ್ಟೀರಿಯೋಟಿಪಿಕಲ್ ಏಕಮುಖವಾದಂತಹ ಪ್ರೆಸೆಂಟೇಷನ್ ಬಗ್ಗೆ ಅವನಿಗೆ ಇಲ್ಲಿ ಪ್ರಶ್ನೆಗಳಿದೆ ಅಲ್ವಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಕ್ವೆಶ್ಚನ್. ಈಚ್ ಪೇಜ್ ಆಫ್ ದ ಹಿಸ್ಟರಿ ಬುಕ್ಸ್ ಆರ್ ಫಿಲ್ಡ್ ವಿತ್ ವಾಟ್? ಪ್ರತಿ ಪುಸ್ತಕದ ಚರಿತ್ರೆಯ ಪ್ರತಿ ಪುಸ್ತಕದಲ್ಲೂ ಏನು ತುಂಬಿದೆ ಅಂತ ಪ್ರಶ್ನೆ ಇದು. ವಿಕ್ಟರಿ, ಇಂಜಸ್ಟಿಸ್ ಟು ದ ವರ್ಕರ್ಸ್, ನನ್, ಬೋತ್ ಎ ಆ್ಯಂಡ್ ಡಿ. ಸೊ ಆನ್ಸರ್ ನೀವು ಆಲ್ರೆಡಿ ನೋಡಿಬಿಟ್ಟಿರ್ತೀರಾ. ವಿಕ್ಟರಿ ಇದ್ದೇ ಇದೆ. ವಿಕ್ಟರಿ ಎಲ್ಲ ಪ್ರತಿ ಚರಿತ್ರೆಯಲ್ಲೂ ವಿಕ್ಟರಿ ಇದೆ. ಸೋ ಮೆನಿ ರಿಪೋರ್ಟ್ಸ್, ಸೋ ಮೆನಿ ವಿಕ್ಟರೀಸ್ ಅಂತ ಹೇಳ್ತಾನೆ ಅವನು. ಸೊ ಇದು ಕರೆಕ್ಟ್ ಆಗುತ್ತೆ. ಇಂಜಸ್ಟಿಸ್ ಟು ದ ವರ್ಕರ್, ಹಾಗೆ ಪ್ರತಿ ವಿಕ್ಟರಿಯಲ್ಲೂ ರಾಜರನ್ನ ಹೇಗೆ ಹೊಗಳುತ್ತಾ ಇದ್ದೀರೋ ಹಾಗೆ ಅವ್ರಿಗೆ ವರ್ಕರ್ಸ್ಗೆ ಆದಂತಹ, ಕಾರ್ಮಿಕರಿಗೆ ಆದಂತಹ ಮೋಸ, ಇಂಜಸ್ಟಿಸ್ನ ಕೂಡ ಇದು ಹೇಳ್ತಾ ಇದೆ ಅಂತ ತೋರಿಸ್ಕೊಡ್ತಾ ಇದೆ. ಸೊ ಹಾಗಾಗಿ ಇದು ಕೂಡ ರೈಟ್. ಸೊ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಸೊ ಒಂದು ಬೇಸಿಕ್ ಐಡಿಯಾ ಬಂತ. ನಾವು ಟಿಪ್ಸ್ ನಾನು ಹೇಳಿದ್ದೆಲ್ಲ ಇಲ್ಲಿ ಅಪ್ಲೈ ಮಾಡಿದ್ವಿ ಅಲ್ವಾ? ಎಲ್ಲನೂ ಅಪ್ಲೈ ಮಾಡಲಿಲ್ಲ, ಕೆಲವು ಟಿಪ್ಸ್ನ ಅಪ್ಲೈ ಮಾಡಿದ್ವಿ. ರೈಮ್ ಸ್ಕೀಮ್ ಬಗ್ಗೆ ಮಾತ್ರ ಪದ್ಯ ಓದಬೇಕಾದ್ರೆ ನನಗೆ ಹೇಳಕ್ಕೆ ಮರೆತು ಹೋಯಿತು. ಸೊ ಎಲ್ಲ ಪದ್ಯಗಳಲ್ಲೂ ರೈಮ್ ಸ್ಕೀಮ್ ಏನೂ ಇರಲ್ಲ. ಈ ಪದ್ಯದಲ್ಲಿ ರೈಮ್ ಸ್ಕೀಮ್ ಇಲ್ಲ, ಒಂದು ರೈಮ್ ಸ್ಕೀಮ್ ಇಲ್ಲ ಇದರಲ್ಲಿ. ಬಟ್ ಸುಮ್ಮನೆ ನೋಡೋದಾದರೆ, ರೈಮಿಂಗ್ ವರ್ಡ್ಸ್ನ ನೋಡೋದಾದರೆ, ಸೊ ನೋಡಿ, ಈ ಪದ್ಯದ ಕೊನೆ ಪದ ಬರುತ್ತಲ್ಲ, ಈ ಕೊನೆ ಪದಗಳಿಗೆ ಒಂದು ರೈಮಿಂಗ್ ಇದು ಇರುತ್ತೆ. ಎಲ್ಲದರಲ್ಲಿಯೂ ಅಲ್ಲ. ಇಲ್ಲಿ ನೋಡಿ, ಲೈನಲ್ಲಿ ಒಂದು ಸ್ಟ್ರಕ್ಚರ್ ಕೂಡ ಬೇರೆ ಬೇರೆ ಥರ ಇದೆ. ಫಸ್ಟ್ ಸ್ಟ್ಯಾನ್ಸದಲ್ಲಿ 3 ಲೈನ್ ಇದೆ, ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಜಾಸ್ತಿ ಲೈನ್ಸ್ಗಳಿದೆ. ಸ್ಟ್ರಕ್ಚರ್, ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇಟ್ಕೊಳ್ಳದೆ ಬರೆದಿರುವಂತಹ ಪದ್ಯ ಇದು. ಸೊ ಬೇರೆ ಬೇರೆ ಪದ್ಯಗಳು ಬೇರೆ ಬೇರೆ ಥರ ಇರುತ್ತೆ. ಸಾನೆಟ್ಸಲ್ಲಿ ಅದರದೇ ಆದ ಸ್ಟ್ರಕ್ಚರ್ ಇರುತ್ತೆ, 14 ಲೈನ್ ಇರುತ್ತೆ. ಸೊ 4 ಲೈನಿನ ಸಾಲುಗಳಿರುತ್ತೆ. ಶೇಕ್ಸ್ಪಿರಿಯನ್ ಸಾನೆಟ್ ಆದರೆ, ಪೆಟ್ರಾರ್ಕನ್ ಸಾನೆಟ್ ಆದರೆ 8 ಮತ್ತು 6 ಸಾಲುಗಳ ಪ್ಯಾರಾಸ್ಟ್ಯಾನ್ಸಾಗಳಿರುತ್ತೆ. ಕ್ವಾಟ್ರೇನ್ಗಳಾದರೆ 4 ಸಾಲಿನ ಸ್ಟ್ಯಾನ್ಸಾಗಳಿರುತ್ತೆ. ಹೀಗೆ ಪೊಯೆಟ್ ಯಾವ ಟೆಕ್ನಿಕ್ನ ಯೂಸ್ ಮಾಡ್ತಾರೋ ಆ ಥರ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದೇ ಒಂದು ರೈಮಿಂಗ್ ವರ್ಡ್ ಏನಂತಂದರೆ, ಗೇಟ್ಸ್ ಅಂತ ತೊಗೊಂಡ್ರೆ ಇದನ್ನು ಎ ಅಂತ ತೊಗೊಂಡ್ರೆ, ಕಿಂಗ್ಸ್ ಇದು ಕೂಡ ಸೇಮ್ ಸಿಮಿಲರು, ಇದನ್ನ ಕೂಡ ಎ ಅಂತ ಹಾಕ್ಬೋದು. ಸೊ ಇದನ್ನು ಬಿ ಅಂತ ಇಟ್ಕೊಳ್ಳಿ. ಸೌಂಡ್ ಬೇರೆ ಬೇರೆ ಸೌಂಡ್ಗೆ ಇಲ್ಲಿ ನಾನು ಎ ಅಂತ ಹಾಕ್ತಾ ಇರೋದು. ಸೊ ಅರ್ಥ ಆಯ್ತಾ ನಿಮಗೆ? ಇನ್ನೂ ಒಂದು ಪೊಯಮ್ ಇಲ್ಲಿ ಎಕ್ಸಾಂಪಲ್ ಇದೆ. ಎನಿ ಡೌಟ್ ಗೈಸ್? ಇಫ್ ಯು ನೀಡ್ ಮೋರ್ ಎಕ್ಸ್ಪ್ಲನೇಷನ್ ಪ್ಲೀಸ್ ಲೆಟ್ ಮೀ ನೋ. ಇನ್ನು ಎಕ್ಸ್ಪ್ಲನೇಷನ್ ಬೇಕು, ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ ಮ್ಯಾಮ್, ಈ ಜಾಗದಲ್ಲಿ ನಂಗೆ ಇನ್ನೊಂದು ಸ್ವಲ್ಪ ಹೇಳ್ಕೊಡಿ ಅನ್ನೋದೇನಾದರೂ ನಿಮಗೆ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಬಿಗಿನಿಂಗ್. ಈಗಲೇ ಹೇಳಿಬಿಡಿ. ಸೊ ಬರ್ಡ್ ಕೇಮ್ ಡೌನ್, ಬರ್ಡ್ ಕೇಮ್ ಡೌನ್ ಅಂತ ಒಂದು ಪದ್ಯ ಇದೆ ನೋಡಿ ಇಲ್ಲಿ. ಸೊ ಪದ್ಯದ ಟೈಟಲ್ ಕೊಟ್ಟಿದ್ದಾರೆ. ಪದ್ಯದ ಟೈಟಲಿಂದ ಏನು ಅರ್ಥ ಆಯಿತು, ಯಾವುದ್ರ ಬಗ್ಗೆ ಇರ್ಬೋದು ಪದ್ಯ ಅಂತ ಗೆಸ್ ಮಾಡಿ. ಸೊ ಸ್ವಲ್ಪ ಇನ್ 10 ಮಿನಿಟ್ಸ್ ಟೈಮ್ ಇದೆ, ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತೀನಿ. ಅ ಬರ್ಡ್ ಕೇಮ್ ಡೌನ್ ದ ವಾಕ್. ಒಂದು ಬರ್ಡ್ ವಾಕ್ ಮಾಡೋಣ ಅಂತ ಮೇಲಿಂದ ಕೆಳಗಡೆಗೆ ಬಂದಿದೆ. ಹಿ ಡಿಡ್ ನಾಟ್ ನೋ ಐ ಸಾ. ಇಲ್ಲಿ ಸ್ಪೀಕರ್ ಹಿಯರ್ ಮೇ ಬಿ ಅ ಪೊಯೆಟ್ ಹಿಮ್ಸೆಲ್ಫ್. ಇಲ್ಲಿ ಸ್ಪೀಕರ್ ಪೊಯೆಟ್ಟೇ ಆಗಿರ್ಬೋದು, ಯಾವುದೇ ಬೇರೆ ರೆಫರೆನ್ಸ್ಗಳಿಲ್ಲ.
ಹಾಗಾಗಿ ಹಿ ಡಿಡ್ ನಾಟ್ ನೋ ಐ ಸಾ, ನಾನು ನೋಡಿದೆ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಅವನು ಅಂತಂದರೆ ಯಾರಿಲ್ಲಿ, ಹಿ ರೆಫರ್ಸ್ ಹೂಮ್. ಸೊ ಈ ಪ್ರೊನೌನ್ಗಳಿಗೂ ನೀವು ಇದು ಮಾಡ್ಕೋಬೇಕು. ಹಿ ರೆಫರ್ಸ್ ಬರ್ಡ್ ಹಿಯರ್, ಹಿ ಅನ್ನೋದು ಇಲ್ಲಿ ಬರ್ಡ್. ಓಕೆನಾ. ಹಿ ಡಿಡ್ ನಾಟ್ ನೋ ಐ ಸಾ, ನಾನು ನೋಡಿದೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಹಿ ಬಿಟ್ ಆ್ಯನ್ ಏಂಜಲ್ ವರ್ಮ್, ಒಂದು ಏಂಜಲ್ ವರ್ಮ್, ಒಂದು ಹುಳನ, ಲೈಕ್ ಎರೆಹುಳ ಥರದ ಒಂದು ಹುಳನ ಕಚ್ಚಿ ಇನ್ ಹಾಫ್ಸ್, 2 ಪೀಸ್ ಮಾಡ್ದ. ಆ್ಯಂಡ್ ಏಟ್ ದ ಫೆಲೋ ರಾ. ಹೂ ಈಸ್ ಫೆಲೋ ಹಿಯರ್? ಆ ಫೆಲೋನ, ಏಂಜಲ್ ವರ್ಮ್ನ ರಾ ಆಗಿ ಹಸಿಯಾಗೆ, ಅದು ಅವುಗಳ ನೇಚರು ಬೇಯಿಸ್ಕೊಂಡು ತಿನ್ನುತ್ತಾ ಹಕ್ಕಿ, ಯಾವುದಾದ್ರೂ ಪ್ರಾಣಿಗಳು ಬೇಯಿಸ್ಕೊಂಡು ತಿನ್ನೋಕ್ಕಾಗುತ್ತಾ ಹಾಗೆ. ಆ್ಯಂಡ್ ಏಟ್ ದ ಫೆಲ್ಲೋ ರಾ. ಫೆಲೋ ಹಿಯರ್ ಮೀನ್ಸ್ ಬರ್ಡ್ ಅಲ್ಲ, ಸ್ಪೀಕರ್ ಅಲ್ಲ, ಏಂಜಲ್ ವರ್ಮ್. ಓಕೆನಾ. ಸೊ ಈ ಥರದ್ದು ಕೇಳ್ಬೋದು. ಹೂ ಈಸ್ ದ ಫೆಲೋ ಅಕಾರ್ಡಿಂಗ್ ಟು ದ ಪೊಯಮ್? ಏಂಜಲ್ ವರ್ಮ್, ಬರ್ಡ್, ಸ್ಪೀಕರ್, ಪೊಯೆಟ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ, ನೀವು ಪ್ರತಿ ವರ್ಡಿಗೂ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಆ ಏಂಜಲ್ ವರ್ಮ್ನ ರಾ ಆಗೆ ತಿಂತು, ನಾನು ನೋಡಿದೆ ಅನ್ನೋದು, ಅವನು ಕೆಳಗಡೆ ವಾಕಿಗೋಸ್ಕರ ಬಂದಿರೋದನ್ನು ನಾನು ನೋಡಿದೆ ಅನ್ನೋದು ಹಕ್ಕಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಪೀಕರ್ ಹಿಯರ್. ದೆನ್ ಹಿ ಡ್ರ್ಯಾಂಕ್ ಅ ಡ್ಯೂ. ಏನು ಡ್ಯೂ ಅಂದರೆ? ಡ್ಯೂ ಅಂದರೆ ಏನು ಯೋಚನೆ ಮಾಡಿ. ಫ್ರಮ್ ಅ ಕನ್ವೀನಿಯಂಟ್ ಗ್ರಾಸ್ ಆ್ಯಂಡ್ ದೆನ್ ಹಾಪ್ಡ್ ಸೈಡ್ ವೈಸ್ ಟು ದ ವಾಲ್ ಟು ಲೆಟ್ ಅ ಬೀಟಲ್ ಪಾಸ್. ಆಮೇಲೆ ಏನಾಯಿತು? ಆ್ಯಂಡ್ ದೆನ್ ಹಿ ಡ್ರ್ಯಾಂಕ್ ಅ ಡ್ಯೂ. ಡ್ಯೂ ಅಂದ್ರೇನು? ಇಬ್ಬನಿ ಅಂತ ಹೇಳ್ತೀವಲ್ಲ, ಇಬ್ಬನಿನ ನಾವು ಡ್ಯೂ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಇಬ್ಬನಿ ಒಂದು ಪಕ್ಕನೇ ಇದ್ದಂತಹ ಒಂದು ಗ್ರಾಸಲ್ಲಿ, ಕನ್ವೀನಿಯಂಟ್ ಗ್ರಾಸ್ ಅಂತಂದರೆ ಪಕ್ಕನೇ ಹತ್ತಿರನೇ ಸಿಗುವ ಅಂತಹ ಒಂದು ಗ್ರಾಸಲ್ಲಿ ಇಬ್ಬನಿಯ ಹನಿ ಇತ್ತಂತೆ, ಅದನ್ನು ಕುಡಿತಂತೆ ಹಕ್ಕಿ. ಆ್ಯಂಡ್ ದೆನ್ ಹಾಪ್ ಸೈಡ್ ವೈಸ್ ಟು ದ ವಾಲ್, ಅಲ್ಲೇ ಪಕ್ಕ ಗೋಡೆ ಹತ್ತಿರಕ್ಕೆ ಹಾಪ್ ಅಂತಂದರೆ ಜಂಪ್ ಮಾಡ್ತಂತೆ. ಟು ಲೆಟ್ ಅ ಬೀಟಲ್ ಪಾಸ್. ಬೀಟಲ್ ಅನ್ನೋದು ಒಂದು ಹುಳ, ಅದು ಲೈಕ್ ಏನು ನಾವು ಸೂರ್ಯನ ಕುದುರೆ ಅಂತ ಎಲ್ಲ ಕರಿತೀವಲ್ಲ, ಹಾರತ್ತಲ್ಲ, ಪಟ ಅಂತ ಹಾರ್ತಿರುತ್ತಲ್ಲ, ಅದನ್ನು ಬೀಟಲ್ ಅಂತ ಅಂತೀವಿ. ಆ ಬೀಟಲ್ ಬಂತಂತೆ, ಅದಕ್ಕೆ ಜಾಗ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಹಾಪ್ ಮಾಡಿಕೊಂಡು ವಾಲ್ ಹತ್ರ ಹೋಗ್ತಂತೆ. ಹಿ ಗ್ಲಾನ್ಸ್ ವಿತ್ ರ್ಯಾಪಿಡ್ ಐಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ರ್ಯಾಪಿಡಾಗಿ ಆ ಕಡೆ ಈ ಕಡೆ, ಭಯ ಇರುತ್ತೆ ಓಕೆ, ಏನಾದರೂ ತೊಂದರೆ ಆದರೆ ಅಂತ. ರ್ಯಾಪಿಡ್ ಐಸ್. ಹಿ ಗ್ಲಾನ್ಸ್ಡ್ ವಿತ್ ರ್ಯಾಪಿಡ್ ಐಸ್ ದ್ಯಾಟ್ ಹರಿಡ್ ಆಲ್ ಅಬ್ರಾಡ್. ಎಲ್ಲ ಕಡೆಗೆ ಏನು ಗ್ಲಾನ್ಸ್ ಮಾಡ್ತಂತೆ, ಅದು ಒಂದು ಹರಿಯಡ್ ಆಗಿ. ದೆ ಲುಕ್ಡ್ ಲೈಟ್ ಫ್ರೈಟನ್ಡ್ ಬೀಟ್ಸ್. ದೇ ಯಾರಿಲ್ಲಿ? ದೇ ಅಂತ ಹೇಳ್ತಾ ಇರೋದು ಏನಕ್ಕೆ ಗೊತ್ತಾಯ್ತಾ? ಏನಾದರೂ ಗೆಸ್ ಇದೆಯಾ? ದೇ ಅಂತ ಅಂದರೆ ರ್ಯಾಪಿಡ್ ಐಸಸ್ ಹಿಯರ್. ಸೊ ಆ ಹಕ್ಕಿಯ ಕಣ್ಣುಗಳನ್ನು ಕೂಡ ಒಂದು ಪರ್ಸನಿಫಿಕೇಶನ್ ಮಾಡಿದರೆ. ದೆ ಲುಕ್ಡ್ ಲೈಕ್ ಫ್ರೈಟನ್ ಬೀಟ್ಸ್. ಭಯದ ಉಂಡೆಗಳು, ಏನು ಮಣಿಗಳ ಥರ ಕಾಣಿಸ್ತಾ ಇದ್ವಂತೆ ಆ ಕಣ್ಣುಗಳು, ಹಕ್ಕಿಯ ಕಣ್ಣುಗಳು. ಐ ಥಾಟ್ ಹಿ ಸ್ಟಿರ್ಡ್ ಹಿಸ್ ವೆಲ್ವೆಟ್ ಹೆಡ್. ಅದರ ವೆಲ್ವೆಟ್ನಂತೆ ಇದ್ದಂತಹ ಕತ್ತನ ಅದು ತಿರುಗಿಸ್ತಂತೆ, ಸ್ಟಿರ್ ಮಾಡ್ತಂತೆ. ಸೊ ಭಯ ಆಗಿದೆ ಹಕ್ಕಿಗೆ, ಗಾಬರಿ ಆಗಿದೆ ಅನ್ನೋದನ್ನು. ಸೊ ಇಲ್ಲಿ ಇರೋ ಮೂಡ್ ಯಾವುದು? ಯಾವ ಟೋನ್ ಇದೆ? ಫ್ರೈಟನ್ಡ್ ಟೋನ್ ಇದೆ. ಹಕ್ಕಿಗೆ ಭಯ ಆಗಿದೆ ಅಲ್ವಾ? isn't it? The tone of frightened. Then, like one in danger, cautious, I offered him a crumb, and he unrolled his feathers and rode him softer home. ಏನು ಮಾಡಿದ್ರು ಸ್ಪೀಕರ್ಗೆ ಅಥವಾ ಪೊಯೆಟಿಗೆ ಪಾಪ ಅಂತ ಅನ್ನಿಸ್ತು. ಲೈಕ್ ಒನ್ ಇನ್ ಡೇಂಜರ್, ಅಯ್ಯೋ ಪಾಪ ಏನೋ ತೊಂದರೆಲಿದೆ, ಇಷ್ಟು ಹರೀಡಾಗಿ ಇಷ್ಟು ಭಯದಲ್ಲಿ ಏನು ನೋಡ್ತಾ ಇದೆಯಲ್ಲ, ಏನೋ ಡೇಂಜರ್ ಇದೆ, ಬೀಟಲ್ನ ನೋಡಿ ಅದಕ್ಕೆ ಭಯ ಆಗಿರಬೇಕು, ಕಾಷಿಯಸ್ ಆಗಿದೆ ತುಂಬ. ಸೊ ಐ ಆಫರ್ಡ್ ಹಿಮ್ ಅ ಕ್ರಮ್. ತುಂಬ ಕಾಷಿಯಸ್ ಆಗಿ, ತುಂಬ ಇದಾಗಿ ನಾನು ಅದಕ್ಕೆ ಒಂದು ಕ್ರಮ್ ಅಂತಂದರೆ ಮೇ ಬಿ ಪೀಸ್ ಆಫ್ ಬ್ರೆಡ್, ಒಂದು ಕ್ರಮ್ ಇಸ್ ಅ ಪೀಸ್, ಒಂದು ಪೀಸನ್ನ ಅದಕ್ಕೆ ತಗೋ ಅಂತ ಕೊಟ್ಟೆ. ಆ್ಯಂಡ್ ಹಿ ಅನ್ರೋಲ್ಡ್ ಹಿಸ್ ಫೆದರ್ಸ್. ತಕ್ಷಣ ಅದು ಏನು ಮಾಡ್ತು? ರೆಕ್ಕೆ ಬಿಚ್ಚಿ, ರೆಕ್ಕೆ ಬೀಸುತ್ತಾ ರೆಕ್ಕೆನ ರೋ ಮಾಡೋದು ಅಂತಂದರೆ ನಾವು ಹುಟ್ಟು ಹಾಕೋದು ಅಂತ ಹೇಳ್ತೀವಲ್ಲ, ಅದೇ ಥರ ರೋ ಅಂತಂದರೆ ಬೋಟಲ್ಲಿ ಹುಟ್ಟು ಹಾಕ್ಕೊಂಡು ಹೋಗ್ತೀವಲ್ಲ, ಆ ಥರ ಇಲ್ಲಿ ರೆಕ್ಕೆನ ಬೀಸ್ಕೋತಾ ಅದು ಹಾರು ಹೋಯಿತು. ಹಿಮ್ ಸಾಫ್ಟರ್ ಹೋಮ್, ಅದ್ರ ಮನೆಗೆ ಅದು ಹಾರು ಹೋಯಿತು. Then oars divide the ocean, two silver for a seam, or butterflies of banks of noon leap flashless as they swim.
ಸೊ ಅದು ಹಕ್ಕಿಯ ರೆಕ್ಕೆಗಳು ಹೇಗೆ ಇತ್ತು, ಹೇಗೆ ಇದಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಓರ್ಸ್ ಡಿವೈಡ್ ದ ಓಷನ್, ಹೇಗೆ ಓರ್ಸ್ ಅಂತ ಅಂದರೆ ಕೂಡ ಹುಟ್ಟು, ಸಮುದ್ರವನ್ನು ಹೇಗೆ ಡಿವೈಡ್ ಮಾಡ್ತಾ ಮಾಡ್ತಾ, ನೀವು ಒಂದು ಹಡಗು ಹೋಗಬೇಕಾದ್ರೆ ನೋಡ್ಬೋದು 2 ಭಾಗ ಆಗತ್ತೆ ಸಮುದ್ರದ ನೀರು. ಸೊ ಅದು ಹೇಗೆ ಡಿವೈಡ್ ಮಾಡುತ್ತೋ ಹಾಗೆ ಹಕ್ಕಿ ಹಾರ್ತು. ಟು ಸಿಲ್ವರ್ ಫಾರ್ ಅ ಸೀಮ್ ಆರ್ ಬಟರ್ಫ್ಲೈಸ್ ಆಫ್ ಬ್ಯಾಂಕ್ಸ್ ಆಫ್ ನೂನ್ ಲೀಪ್ ಫ್ಲ್ಯಾಶ್ಲೆಸ್ ಆ್ಯಸ್ ದೇ ಸ್ವಿಮ್. ಹಕ್ಕಿ ರೆಕ್ಕೆಗಳು ಹಾರ್ತಾ ಇದ್ದ ಹಾಗೆ ಅದೊಂದು ಚಿಟ್ಟೆ ಏನೋ ನೂನ್ ಇದಾಗ್ತಾ ಇದೆಯೇನೋ, ಬ್ಯಾಂಕಲ್ಲಿ ನೂನ್ ಮುಗಿತಾ ಇದೆಯೇನೋ ಅನ್ನೋ ಹಾಗೆ ಅನ್ನಿಸ್ತಾ ಇತ್ತು. ಸೊ ಇಟ್ ರ್ಯಾನ್ ಅಂತ ಹೇಳ್ತಾ ಇದ್ದಾರೆ ಪೊಯೆಟ್ ಇಲ್ಲಿ. ಒಂದು ಸಿಂಪಲ್ ಪೊಯಮ್ ಇದು. ಸ್ವಲ್ಪ ಲಾಟ್ ಆಫ್ ಕ್ವೆಶನ್ಸ್ನ ಕೇಳ್ಬೋದು, ವೊಕ್ಯಾಬುಲರಿ ಮೇಲೆ ಕೇಳ್ಬೋದು, ಆ್ಯಂಟೋನಿಮ್ಸ್ ಮೇಲೆ ಕ್ವೆಶನ್ಸ್ ಕೇಳ್ಬೋದು. ಫ್ಯೂ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ರೆಡಿ ಇದ್ದೀರಾ? ಸೊ ಐಲ್ ಮೂವ್ ಆನ್. ವಾಟ್ ಇಸ್ ದ ಪೊಯಮ್ ಅಬೌಟ್? ಸೊ ಈ ಪದ್ಯ ಏಂದ್ರ ಮೇಲೆ ಇದೆ ಅನ್ನೋದು ಕ್ವೆಶನ್. ವಾಟ್ ಇಸ್ ದ ಪೊಯಮ್ ಅಬೌಟ್? ಅ ನಾರ್ಮಲ್ ಅಕರೆನ್ಸ್ ಇನ್ ದ ನೇಚರ್ ಆಫ್ ಅ ಬರ್ಡ್ ಸರ್ಚಿಂಗ್ ಫಾರ್ ಇಟ್ಸ್ ಫುಡ್ ಆ್ಯಂಡ್ ಇಟ್ಸ್ interaction with the human. A fight between a bird and poet. A bird eating a beetle. ಬೀಟಲ್ನ ತಿಂತಾ ಇತ್ತ ಹಕ್ಕಿ. ಯೋಚನೆ ಮಾಡಿ. A bird teaching others how to eat a worm. ಸೊ ಈಸಿಯಾಗಿ ಇದನ್ನೆಲ್ಲ ಎಲಿಮಿನೇಟ್ ಮಾಡ್ಬೋದು. ಸೊ ಈಸಿಯಾಗಿ ಫೈಟ್ ನಡೀತಾ ಇಲ್ಲ ಪೊಯೆಟ್ ಮತ್ತು ಹಕ್ಕಿ ಮಧ್ಯೆ ಅಲ್ವಾ. ಅದು ಬೀಟಲ್ನ ತಿಂತಾ ಇಲ್ಲ. ತಿಂತಾ ಇದ್ದಿದ್ದು ಏನು, ಏನನ್ನ ತಿಂತಾ ಇತ್ತು? ಬೀಟಲ್ನ ಅಲ್ಲ, ಅದು ತಿಂತಾ ಇದ್ದಿದ್ದು ಏಂಜಲ್ ವರ್ಮ್ನ ಅಲ್ವಾ. ಸೊ ಹಾಗಾಗಿ ಅದು ಅಲ್ಲ, ಲಾಸ್ಟಿಗೆ ಉಳಿದಿದ್ದು ಆಪ್ಷನ್ ಎ. ಎಲಿಮಿನೇಷನ್ ಟೆಕ್ನಿಕ್ ಅದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೀವು ರೂಢಿಸ್ಕೊಳ್ಳಿ, ಎಲಿಮಿನೇಟ್ ಮಾಡೋದನ್ನು. ಸೊ ಅವಾಗ ಎಲ್ಲ ಆಪ್ಷನ್ನೂ ನೀವು ಓದ್ತೀರಾ, ಯಾವುದು ಮಿಸ್ ಆಗಲ್ಲ. ಇನ್ ಕೇಸ್ ಏನು ಮಿಸ್ ಆಗಿ ನೀವು ರಾಂಗ್ ಹಾಕೋದು ತಪ್ಪತ್ತೆ. ಎಲಿಮಿನೇಷನ್ ಟೆಕ್ನಿಕ್ ಇಸ್ ತುಂಬ ಎಫೆಕ್ಟಿವ್ ಆದಂತಹ ಟೆಕ್ನಿಕ್ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ಆ್ಯಂಟೋನಿಮ್ಸ್. ಆ್ಯಂಟೋನಿಮ್ಸ್ ಅಂದರೆ ಏನು? ವಿರುದ್ಧಾರ್ಥಕ ಪದ. ಇಂಪಾರ್ಟೆಂಟ್, ಈ ಪದಗಳು ನಿಮ್ಗೆ ಗೊತ್ತಿರಬೇಕು. ಆ್ಯಂಟೋನಿಮ್ಸ್ ಅಂತ ಅಂದರೆ ವಿರುದ್ಧಾರ್ಥಕ ಪದಗಳು ಅಂತ. ಕೇರ್ಲೆಸ್ದು ವಿರುದ್ಧಾರ್ಥಕ ಪದ ಏನು? ಹಿಡಿದು ವಿರುದ್ಧಾರ್ಥಕ ಪದ ಏನು? ಕರೇಜಿಯಸ್ದು ವಿರುದ್ಧಾರ್ಥಕ ಪದ ಮತ್ತು ಸ್ಲೋದು ವಿರುದ್ಧಾರ್ಥಕ ಪದ ಏನು ಅನ್ನೋದನ್ನ ನೀವು ಹುಡುಕಬೇಕು. ಹುಡುಕ್ತೀರಾ? ಸೊ ಆನ್ಸರ್ ಏನಿದಕ್ಕೆ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಪಟ್ ಅಂತ. ಸೊ ಕೇರ್ಲೆಸ್, ಕಾಶಿಯಸ್. ಕೇರ್ಲೆಸ್ ಆಗಿರೋದು ಅದಕ್ಕೆ ವಿರುದ್ಧಾರ್ಥಕ ಪದ ಕಾಶಿಯಸ್, ತುಂಬ ಎಚ್ಚರಿಕೆಯಿಂದ ಇರೋದು ಅಂತ ಅರ್ಥ. ಕಾಶಿಯಸ್ ಅಂತ ಅಂದರೆ ಕುಕ್ಡ್ ಅಂತ ಅಂದರೆ ಬೇಯಿಸಿರೋದು, ರಾ ಅಂದರೆ ಹಸಿಯಾಗಿರೋದು, ಕರೇಜಿಯಸ್ ಅಂದರೆ ಧೈರ್ಯ, ಫ್ರೈಟಂಡ್ ಅಂದರೆ ಭಯ, ಸ್ಲೋ ಅಂತ ಅಂದರೆ ನಿಧಾನ, ರ್ಯಾಪಿಡ್ ಅಂದರೆ ಫಾಸ್ಟ್. ಸೊ ಆಪ್ಷನ್ ಡಿ ಆನ್ಸರ್ ಆಗುತ್ತೆ ಇಲ್ಲಿ. ವಿರುದ್ಧಾರ್ಥಕ ಪದಗಳು ಎಲ್ಲದಕ್ಕೂ ಸಿಕ್ತಲ್ವಾ. ನೋಡಿ, ಈ ಥರದ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಆ್ಯಂಟೋನಿಮ್ಸ್ನ ಕೂಡ ಅವರು ಕೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ಕೇಳಲ್ಲ, ಬಟ್ ನೀವು ಯಾವ್ಯಾವ ಏನು ಪಾಸಿಬಿಲಿಟೀಸ್ ಇದೆಯೋ ಅದಕ್ಕೆಲ್ಲ ರೆಡಿ ಆಗಿಬಿಟ್ರೆ ಒಳ್ಳೇದಲ್ವಾ. ದೆನ್ ವಾಟ್ ಡಿಡ್ ದ ಬರ್ಡ್ ಡೂ ವಿತ್ ಇಟ್ಸ್ ಫೆದರ್ಸ್? ಹಕ್ಕಿ ಅದರ ರೆಕ್ಕೆಯಿಂದ ಏನು ಮಾಡ್ತು ಅನ್ನೋದು ಕ್ವೆಶನ್. ದ ಬರ್ಡ್ ಕ್ಲೀನ್ಡ್ ಇಟ್ಸ್ ಫೆದರ್ಸ್. ದ ಬರ್ಡ್ ಸ್ಪ್ರೆಡ್ ಔಟ್ ಇಟ್ಸ್ ಫೆದರ್ಸ್ ಆ್ಯಂಡ್ ಫ್ಲೂ. The bird used the feathers to protect itself. The bird used the feathers to push the beetle. ಸೊ ಬರ್ಡ್ ಏನು ಮಾಡ್ತು? ಹಕ್ಕಿ ರೆಕ್ಕೆನ ಯಾವುದಕ್ಕೆ ಯೂಸ್ ಮಾಡ್ತು? ಈ ಪದ್ಯದಲ್ಲಿ ಏನೇನೋ ಮಾಡ್ಬೋದು ಅದು ರೆಕ್ಕೆಯಲ್ಲಿ, ಆದರೆ ಇಲ್ಲಿ ಸ್ಪ್ರೆಡ್ ಔಟ್ ಇಟ್ಸ್ ಫೆದರ್ಸ್ ಆ್ಯಂಡ್ ಫ್ಲೂ. ಯಾಕಂದರೆ ರೈಟರ್ ಅದಕ್ಕೆ ಏನೋ ಒಂದು ಕ್ರಂಬಲ್ ಕೊಡಕ್ಕೆ ಹೋದರು, ಅವಾಗ ಅದಕ್ಕೆ ಭಯ ಆಯಿತು. ಸೊ ಅದು ರೆಕ್ಕೆ ಬೀಸಿ ಹಾರೋಯ್ತು. ನೆಕ್ಸ್ಟ್ ಕ್ವೆಶನ್, ವೈ ಹ್ಯಾಸ್ ದ ಪೊಯೆಟ್ ಕಾಲ್ಡ್ ದ ಗ್ರಾಸ್ ಕನ್ವೀನಿಯೆಂಟ್? ಕನ್ವೀನಿಯೆಂಟ್ ಅಂತ ಯಾಕೆ ಇಲ್ಲಿ ಕರೆದಿದ್ದಾರೆ? ಅಪ್ಲೈಡ್ ಕ್ವೆಶನ್ ನೋಡಿ, ಯಾಕೆ ಕರೆದಿರ್ಬೋದು? ಕ್ಯಾನ್ ಯು ಗೆಸ್? ಬಿಕಾಸ್ ದ ಬರ್ಡ್ ಕುಡ್ ಸಿ ದ ಬೀಟಲ್ ಇನ್ ದ ಗ್ರಾಸ್, ಬಿಕಾಸ್ ಗ್ರಾಸ್ ಇಸ್ ಗ್ರೀನ್ ಆನ್ ದ ಅದರ್ ಸೈಡ್, ಬಿಕಾಸ್ ಇಟ್ ವಾಸ್ ಈಸಿ ಫಾರ್ ದ ಬರ್ಡ್ ಟು ಹ್ಯಾವ್ ಡ್ಯೂ ಫ್ರಮ್ ಇಟ್. ಕನ್ವೀನಿಯೆಂಟ್ ಅಂದರೆ ಏನರ್ಥ?
ನಮಗೆ ಸುಲಭ ಆಗುವಂಥದ್ದು ಅಂತ ಅರ್ಥ. ಬಿಕಾಸ್ ದ ಬರ್ಡ್ ಕುಡ್ ಸಿ ದ ವರ್ಮ್ ಇನ್ ದ ಗ್ರಾಸ್. ಯಾಕೆ ಕನ್ವೀನಿಯೆಂಟ್ ಆಯಿತು? ಅದು ಸುಲಭವಾಗಿ, ಅದು ಈಸಿಯಾಗಿ, ಕನ್ವೀನಿಯೆಂಟಾಗಿ ಅದು ಗ್ರಾಸಿಂದ ಡ್ಯೂನ ಅಥವಾ ಇಬ್ಬನಿ ಹನಿಯನ್ನು ಕುಡಿಬಹುದಾಗಿತ್ತು. ಹಾಗಾಗಿ ಇಲ್ಲಿ ಅದನ್ನು ಕನ್ವೀನಿಯೆಂಟ್ ಅಂತ ಪೊಯೆಟ್ ಕರೆದಿದ್ದಾರೆ. ಇಸ್ಂಟ್ ಇಟ್? ಹೌದಲ್ವಾ? ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ಹಿಯರ್. ಯಾಕೆ ಯಾರು ಆನ್ಸರ್ ಮಾಡ್ತಾ ಇಲ್ಲ? ಒಬ್ರದ್ದು ಆನ್ಸರ್ ಕಾಣಿಸ್ತಾ ಇಲ್ಲ ನನಗೆ ಚಾಟ್ ಬಾಕ್ಸಲ್ಲಿ. ವೈ? ಸೊ ಇಟ್ಟು ಸುಮಾರು ಕ್ವೆಶನ್ಸ್ ಇದೆ. ಸೊ 1 hour ಕಂಪ್ಲೀಟ್ ಆಯಿತು. ಐ ಜಸ್ಟ್ ಎಂಡ್ ದ ಕ್ಲಾಸ್ ಹಿಯರ್. ನಿಮಗೆ ಈ PDF ನಾನು ಕಳಿಸ್ತೀನಿ, ಅಥವಾ ನೀವೇ ನೋಡಿಕೊಂಡು ಈ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ. ಪದ್ಯ ಓದಿರೋದಂತೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಸಿ ಇದೆ, ಆನ್ಸರ್ಸ್ ಕೂಡ ಇಲ್ಲೇ ಕೆಳಗಡೆನೇ ಇದೆ, ಡೋಂಟ್ ವರಿ. ಸೊ ಟ್ರೈ ಮಾಡ್ತೀರಾ ಅಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ, ಇನ್ನೊಂದಷ್ಟು ಡಿಸ್ಕಸ್ ಮಾಡೋಣ. ನಿಮಗೆ ಯಾವ ಕಷ್ಟ ಇದೆ ಆ ಏರಿಯಾನೇ ಟಚ್ ಮಾಡೋಣ. ಓಕೆ, ನೋಡಿ ಈ ಥರ ಕ್ವಶನ್ಸು ಬರುತ್ತೆ. ದೇ ಲುಕ್ ಲೈಕ್ ಫ್ರೈಟನ್ಡ್ ಬೀಡ್ಸ್. ದೇ ಲುಕ್ಡ್ ಲೈಕ್. ದೇ ಅಂತಂದರೆ ಯಾರಿಲ್ಲಿ? ಐಸ್. ಐಸಸ್ ಆಫ್ whom? The bird. Like frightened beads. What figure of speech found here? ಇಲ್ಲಿ ಯೂಸ್ ಮಾಡಿರುವಂತಹ ಫಿಗರ್ ಆಫ್ ಸ್ಪೀಚ್ ಯಾವುದು? ಕ್ಯಾನ್ ಯು ಗೆಸ್? ಸೊ ಸುಮಾರು ಸಲ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ. ಮೆಟಾಫರ್ ಅಂತ ಅಂದರೆ ಏನು, ಹೈಪರ್ಬೋಲ್ ಅಂತ ಅಂದ್ರೇನು, ಪ್ರೊವರ್ಬ್ ಅಂದರೆ ಏನು, ಸಿಮಿಲಿ ಅಂದರೆ ಏನು ಅಂತ. ಮೆಟಾಫರ್ ಆ್ಯಂಡ್ ಸಿಮಿಲಿ ಆರ್ ಕಂಪ್ಯಾರಿಸನ್ಸ್. ಕಂಪೇರ್ ಮಾಡೋದು, ಎರಡು ಏನು ರಿಲೇಟೆಡ್ ಅಲ್ಲದೆ ಇರೋ ಸಬ್ಜೆಕ್ಟನ್ನ ಕಂಪೇರ್ ಮಾಡೋದು. ಒಂದು ಹೂವಿಗೆ ಒಂದು ಹುಡುಗಿನ ಕಂಪೇರ್ ಮಾಡ್ಬೋದು, ಅಥವಾ ಪೆನ್ನ ಖಡ್ಗಕ್ಕೆ ಕಂಪೇರ್ ಮಾಡ್ಬೋದು. ಈ ಕಂಪ್ಯಾರಿಸನ್ ಇದೆಯಲ್ಲ, ಇದನ್ನು ನಾವು ಮೆಟಾಫರ್ ಮತ್ತು ಸಿಮಿಲಿ ಅಂತ ಹೇಳ್ತೀವಿ. ಸೊ ಏನು ಡಿಫ್ರೆನ್ಸ್ ಹಾಗಾದರೆ? ಎರಡೂ ಕಂಪ್ಯಾರಿಸನ್ ಆದರೆ ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು. ಮೆಟಾಫರ್ಸಲ್ಲಿ ಡೈರೆಕ್ಟ್ ಕಂಪ್ಯಾರಿಸನ್ ಇರುತ್ತೆ. ಪೆನ್ ಈಸ್ ಅ ಏನು ಡ್ಯಾಗರ್ ಅಂತ ಹೇಳ್ಬೋದು. ಪೆನ್ ಈಸ್ ಅ ಡ್ಯಾಗರ್ ಅಂತ ಹೇಳ್ಬೋದು. ಆರ್ ಪೆನ್ ಇಟ್ ಸೆಲ್ಫ್ ಈಸ್ ಅ ನೈಫ್ ಅಂತ ಹೇಳ್ಬೋದು. ಆ ಥರ ಹೇಳಿದಾಗ ಏನು ಅದು ಮೆಟಾಫರ್ ಆಗುತ್ತೆ. ಅಥವಾ ಶಿ ಈಸ್ ಅ ಫ್ಲವರ್, ರಾಧಾ ಈಸ್ ಅ ಫ್ಲವರ್ ಅಂತ ಹೇಳಿದರೆ ಅದು ಮೆಟಾಫರ್ ಆಗುತ್ತೆ. ಆದರೆ ಸಿಮಿಲಿ ಹೇಗಾಗುತ್ತೆ? ರಾಧಾ ಈಸ್ ಲೈಕ್ ಅ ಫ್ಲವರ್, ರಾಧಾ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಫ್ಲವರ್. ಹೂವಿನ ಹಾಗೆ, ಹೂವಿನಷ್ಟು ಸುಂದರವಾಗಿದ್ದಾಳೆ ಅಂತ ಬಂದರೆ ಅದು ಸಿಮಿಲಿ. ಹಾಗೆ, ಆ ಥರ ಅಂತ ಬಂದರೆ, ಅದೇ ಅಂತ ಕಂಪ್ಯಾರಿಸನ್ ಬಂದರೆ ಅದು ಮೆಟಾಫರ್. ಅದೇ ಅದೆರಡಕ್ಕೂ ಇರೋ ಡಿಫರೆನ್ಸ್. ಸೊ ಇಲ್ಲಿ ಲೈಕ್ ಅನ್ನೋದಿದೆ, ನೀವು ಆಪ್ಷನ್ ಡಿನ ಆನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ಇನ್ನೊಂದು ಕೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮೆಟಾಫರ್. ಇಲ್ಲಿ ಮೆಟಾಫರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅ ಬರ್ಡ್ ಕೇಮ್ ಡೌನ್ ದ ವಾಕ್, ಹಿ ಸ್ಟಿರ್ಡ್ ಹಿಸ್ ವೆಲ್ವೆಟ್ ಹೆಡ್, ಹಿ ಬಿಟ್ ಆನ್ ಏಂಜಲ್ ವರ್ಮ್ ಇನ್ ಹಾಫ್ಸ್ ಆ್ಯಂಡ್ ದೆನ್ ಹಾಪ್ಡ್ ಸೈಡ್ ವೇಸ್ ಟು ದ wall. He bit an angel worm in halves. He stirred his velvet head. ಯಾವುದು ಇಲ್ಲಿ ಮೆಟಾಫರ್? ಕ್ಯಾನ್ ಯು ಗೆಸ್ ಮಾಡ್ತೀರಾ? ಸೊ ನಾನೇ ಹೇಳ್ತೀನಿ, he stirred his velvet head. ಸೊ ಇಲ್ಲಿ ವೆಲ್ವೆಟ್ ಮತ್ತು ಹೆಡ್ ಅನ್ನೋದು ಎರಡು ಬೇರೆ ಬೇರೆ ಏನು ಬೇರೆ ಬೇರೆ ವಸ್ತುಗಳು. ವೆಲ್ವೆಟೇ ಬೇರೆ, ಹೆಡ್ಡೇ ಬೇರೆ. ವೆಲ್ವೆಟ್ ಹೆಡ್ ವೆಲ್ವೆಟ್ ಅಂತ ಹೇಳ್ತಾ ಇದ್ದಾರೆ. ವೆಲ್ವೆಟ್ ಥರ ಇದೆ ಅಂತ ಹೇಳ್ತಾ ಇಲ್ಲ, ವೆಲ್ವೆಟೇ ಹೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್ ದೇರ್. ಸೊ ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಐಸ್ ಆಫ್ ದ ಬರ್ಡ್? ಐಸ್ ಹೇಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಪೊಯೆಟ್ ಇಲ್ಲಿ? ಲೈಕ್ ದೇ ಆರ್ ಲೈಕ್ ಫ್ರೈಟನ್ಡ್ ಬೀಡ್ಸ್. ಹೆದರಿದ ಮುತ್ತುಗಳ ಥರ ಕಾಣಿಸ್ತಾ ಇದ್ದಾವೆ ಅದರ ಕಣ್ಣುಗಳು ಅಂತ ಪೊಯೆಟ್ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ಹಿಯರ್. ಓಕೆ, ದ ಬರ್ಡ್ ಡಿಡ್ ನಾಟ್ ಡೂ ವಿಚ್ ಆಫ್ ದ ಫಾಲೋಯಿಂಗ್. ಈ ಪದ್ಯದಲ್ಲಿ ಬರುವಂಥ ಹಕ್ಕಿ ಇದರಲ್ಲಿ ಯಾವುದನ್ನ ಮಾಡಲಿಲ್ಲ ಅನ್ನೋದು ಕ್ವೆಶನ್. ಗ್ಲಾನ್ಸ್ ವಿತ್ ರ್ಯಾಪಿಡ್ ಐಸ್, ಇಟ್ ಡಿಡ್ ದ್ಯಾಟ್, ಮಾಡ್ತಲ್ವಾ. ಅನ್ರೋಲ್ ಹಿಸ್ ಫೆದರ್ಸ್, ಫೆದರ್ನ ಅನ್ರೋಲ್ ಮಾಡಿ ಹಾರೋಯ್ತು. ಲೆಟ್ ದ ಬೀಟಲ್ ಪಾಸ್, ಬೀಟಲ್ನ ಹಾದು ಹೋಗೋಕ್ಕೆ ಬಿಡ್ತು. ದ ವರ್ಮ್ ಆ್ಯಂಡ್ ಈಟ್ ಇಟ್. ಸೊ ಇದು ಇಲ್ಲಿ ಆಗಿಲ್ಲ. ಏಂಜಲ್ ವರ್ಮ್ನ ತಿಂತದು. ಬಿಟ್ ಇಟ್ ಇನ್ ಹಾಫ್ಸ್ ಅಂತ ಇದೆ. ಸೊ ಇದಿಲ್ಲ. ಲೆಟ್ ದ ಬೀಟಲ್ಸ್ ಪಾಸ್, ಅನ್ರೋಲ್ಡ್ ಹಿಸ್ ಫೆದರ್ಸ್ ಆ್ಯಂಡ್ ಫ್ಲ್ಯೂ, ಗ್ಲಾನ್ಸ್ ವಿತ್ ರ್ಯಾಪಿಡ್ ಐಸ್. ಇದು ಮೂರೂ ಆಗಿದೆ ಪದ್ಯದಲ್ಲಿ. ಹೌ ಡು ಯು ಎಕ್ಸ್ಪ್ಲೇನ್
ಸ್ಪ್ಲ್ಯಾಶ್ಲೆಸ್ ಇನ್ ದ ಲಾಸ್ಟ್ ಲೈನಲ್ಲಿ ಪ್ಲ್ಯಾಶ್ಲೆಸ್ ಅನ್ನೋ ಒಂದು ಪದ ಬರುತ್ತಲ್ಲ, ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ದ ಪೊಯೆಟ್ ಟೆಲ್ ಅಸ್ ದ್ಯಾಟ್ ದ ಬರ್ಡ್ ಕೆನಾಟ್ ಸ್ವಿಮ್ಮಿಂಗ್ ಬಗ್ಗೆ ಇಲ್ಲ ಅದು. ಸಿನ್ಸ್ ದ ಬರ್ಡ್ ಡಸ್ ನಾಟ್ ಹ್ಯಾವ್ oars, it could not splash in the water. So since dew was on the grass, the bird did not make a splash. The poet compares the flight of the bird as though it was a swim in the air without the accompanying splashes on water. ಏನು ಹೇಳ್ತಾ ಇದ್ದಾರೆ ಪೊಯೆಟ್? ಪ್ಲ್ಯಾಶ್ಲೆಸ್ ಅಂತ ಅಂದರೆ ಹುಟ್ಟು ಇಲ್ಲದೇ ಇದ್ರೂ ಕೂಡ, ಅದು ನೀರು ಅಲ್ಲದೇ ಇದ್ರೂ ಕೂಡ ಈಜೋ ಥರ ಅದು ಹೋಗ್ತಾ ಇದೆ ಅನ್ನೋದನ್ನು ಇಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ತುಂಬ ಅಪ್ಲೈಡ್ ಕ್ವೆಶ್ಚನ್ ಇದು ಅಲ್ವಾ? ಸೊ ಈ ಥರ ಯು ಶುಡ್ ಬಿ ಅವೇರ್ ಆಫ್ ದೀಸ್ ಟೈಪ್ ಆಫ್ ಕ್ವೆಶ್ಚನ್ಸ್. ಓಕೆ, ವಿಲ್ ಯು? ನೆಕ್ಸ್ಟ್ ಇನ್ನೆಲ್ಲ ಆಗಿದೆ. ಸೊ ನಾನೇ ಎಲ್ಲನೂ ಡಿಸ್ಕಸ್ ಮಾಡಿಬಿಟ್ಟೆ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಸೊ ಎನಿ ಡೌಟ್ ಗೈಸ್? ಇಫ್ ಯು ಹ್ಯಾವ್ ನೋ ಡೌಟ್ಸ್ ಐ ವಿಲ್ ಎಂಡ್ ದ ಕ್ಲಾಸ್. ನಿಮಗೇನು ಡೌಟ್ ಇಲ್ಲ ಅಂತಂದರೆ ನಾನು ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಶಲ್ ಐ ಎಂಡ್? ಸೊ ಥ್ಯಾಂಕ್ ಯು ಪ್ರಿಯಾ, ಪ್ರೀತಿ, ಗಂಗಾ, ಲೀಲಾ ಕುಮಾರ್ ಸ್ವಾಮಿ, many of you, then yes. ಸೊ ಸಾಕಷ್ಟು ಜನ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರೆ, MCQಸ್ಗಳಿಗೆ ಆನ್ಸರ್ ಮಾಡಿದರೆ. ಥ್ಯಾಂಕ್ ಯು ಫಾರ್ ದಟ್. ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅಂದ್ಕೊತೀನಿ. ನಾವು ಯೂಸ್ ಮಾಡಿರೋ ಟಿಪ್ಸ್ಗಳೆಲ್ಲ, ನನ್ನಲ್ಲಿ ಕೊಟ್ಟಂತಹ ಟಿಪ್ಸ್ಗಳೆಲ್ಲ ಈ ಪದ್ಯ ಓದಬೇಕಾದ್ರೆ ನಾನು ನಿಮಗೆ ಮತ್ತೆ ರಿಮೈಂಡ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಎನಿ ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್. ಸೊ ಮುಂಚೆನೇ ಹೇಳಿದಾಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಕೋರ್ಸನ್ನ ಕರ್ನಾಟಕ ಆ್ಯಪಲ್ಲಿ ಶುರು ಮಾಡ್ತಾ ಇದ್ದಾರೆ. ಆಡಳಿತಾಧಿಕಾರಿ ಪೋಸ್ಟಿಗೆ ಕ್ಲಾಸ್ಗಳನ್ನ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಶುರು ಮಾಡ್ತಾ ಇದ್ದಾರೆ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳು ಪ್ರಿಪೇರ್ ಆಗ್ತಾ ಇದ್ದಾರೋ, ನೀವೇ ಪ್ರಿಪೇರ್ ಆಗ್ತಾ ಇದ್ದೀರೋ, ಆ ಕೋರ್ಸ್ಗೆ ಜಾಯ್ನ್ ಆಗಿ. ನಿಮಗೆ ಒಳ್ಳೆ ಕೋಚಿಂಗ್ ಅಂತೂ ಸಿಗುತ್ತೆ. ನಮ್ಮ ಟ್ಯಾಗ್ಲೈನೇ 100% ರಿಸಲ್ಟ್ ಮಾತಾಡುತ್ತೆ ಅಂತ. ಹಾಗಾಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ಕ್ಲಾಸ್ನ ಮುಗಿಸ್ತೀನಿ. ಥ್ಯಾಂಕ್ ಯು.